ಬಾಣಂತಿಯರ ಸಾವಿನ ಮರಣ ಮೃದಂಗ. ನಿಜಕ್ಕೂ ಕೂಡ ಒಂದು ಮಗು ಅಂದ ಸಂದರ್ಭದಲ್ಲಿ ತಂದೆ ತಾಯಿಯ ಪೋಷಣೆಯಲ್ಲಿ ಬೆಳಿಬೇಕಾಗತ್ತೆ. ಹಲವಾರು ಸಂದರ್ಭದಲ್ಲಿ ಹಿರಿಯರು ಮಾತಾಡೋದನ್ನು ನಾವು ನೆನಪಿಸಿಕೊಳ್ಳೋದಾದರೆ, ಒಂದು ಪಕ್ಷ ತಂದೆ ಇಲ್ಲ ಅಂದರೂ ತಾಯಿ ಅನ್ನೋದು ಬಹಳ ಮುಖ್ಯ. ತಾಯಿಯ ಆರೈಕೆಯಲ್ಲಿ ಮಕ್ಕಳು ಬೆಳಿಬೇಕಾಗತ್ತೆ. ಅಂತಹ ಒಂದು ಪೋಷಣೆಯ ಜವಾಬ್ದಾರಿಯನ್ನು ಹೊರಬೇಕಾದಂತಹ ತಾಯಿಯೇ ಇಲ್ಲವಾದರೆ, ಹೌದು, ಬಳ್ಳಾರಿ ವಿಚಾರಕ್ಕೆ ಬರೋದಾದರೆ ಸರಣಿ ಸಾವು ಬಾಣಂತಿಯರದಾಗ್ತಾ ಇದೆ. ಆದರೆ ಈ ಹೊಣೆಯನ್ನು ಯಾರಾದರೂ ಹೊತ್ಕೊಳ್ತಿದ್ದಾರಾ ಅಂದರೆ ಸದ್ಯಕ್ಕೆ ಉತ್ತರ ಶೂನ್ಯ. ಯಾರೂ ಕೂಡ ಆ ಜವಾಬ್ದಾರಿಯನ್ನು ಹೊತ್ಕೊಳ್ತಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಣಂತಿಯರು ಅನೇಕ ಕಡೆ ಸಾಯ್ತಾರೆ ಅನ್ನುವಂತಹ ಬೇಜವಾಬ್ದಾರಿತನದ ಹೇಳಿಕೆಯನ್ನು ಬೇರೆ ಕೊಡ್ತಾರೆ. ಇದನ್ನು ನಾವು ಏನಂತ ಅರ್ಥ ಮಾಡ್ಕೊಳ್ಬೇಕು? ಇದೆಲ್ಲದರ ನಡುವೆ ಸಭೆಯನ್ನು ಕೂಡ ನಡೆಸಿದ್ದಾರೆ. ಸಭೆ ನಡೆದ ನಂತರದ ಸಂದರ್ಭದಲ್ಲೂ ಕೂಡ ಒಬ್ಬ ಬಾಣಂತಿಯ ಸಾವಾಗಿದೆ. ಎಷ್ಟರ ಮಟ್ಟಿಗೆ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದಾದರೆ, ಅಂಥ ಯಾವುದೇ ಬಾಣಂತಿಯರ ಸಾವು ನಿರ್ಲಕ್ಷ್ಯದಿಂದ ಆಗಬಾರದು. ಈ ನಿಟ್ಟಿನಲ್ಲಿ ಸರ್ಕಾರ ಹಾಗಾದರೆ ಯಾವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ. ಇದೆಲ್ಲದರ ಜೊತೆಗೆ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ ಗಮನ ಹರಿಸಬೇಕಾಗತ್ತೆ. ಇನ್ನು ಉಸ್ತುವಾರಿ ಸಚಿವರು ಅಂತ ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ. ಕಡೆ ಪಕ್ಷ ಒಂದು ಸತಿ ವಿಸಿಟ್ ಮಾಡಲಿ, ಆ ಮನೆಯ ಹೆಣ್ಮಗಳನ್ನು ಕಳ್ಕೊಂಡಿದ್ದ ಸಂದರ್ಭದಲ್ಲಿ ಸಾಂತ್ವನ ಹೇಳುವಂಥ ಕೆಲಸವನ್ನಾದರೂ ಮಾಡಲಿ. ಇದೆಲ್ಲದರ ನಡುವೆ ಮತ್ತೊಂದು ಜೀ ಕನ್ನಡ ನ್ಯೂಸ್ನ ಮನವಿ ಏನು ಗೊತ್ತಾ? ಬಾಣಂತಿಯರ ಸಾವಿನಲ್ಲೂ ದಯವಿಟ್ಟು ಪ್ರತಿಪಕ್ಷಗಳು ರಾಜಕೀಯ ಮಾಡೋದು ಬೇಡ. ಆಗಿರುವಂಥ ಅನ್ಯಾಯಕ್ಕೆ, ಆಗಿರುವ ತುಂಬಲಾರದ ನಷ್ಟಕ್ಕೆ ಯಾವ ರೀತಿ ಪರಿಹಾರ ಕೊಡಿಸ್ಬೇಕು ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಲಿ. ಬಾಣಂತಿಯರ ಸಾವಿನಲ್ಲೂ ಕೂಡ ಯಾವುದೇ ರಾಜಕೀಯಗಳು ಸಲ್ಲದು ಅಂತ ಹೇಳ್ತಾ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಸಾವಿಗೆ ಕಾರಣ ಏನು, ಸಭೆ ನಡೆಸಿದ ಸಂದರ್ಭದಲ್ಲೂ ಕೂಡ ಸಾವುಗಳು ಸಂಭವಿಸ್ತಿದೆ ಅನ್ನೋದಾದರೆ ಕ್ರಮ ಇನ್ನೂ ಕೂಡ ಜರುಗಿಸಿಲ್ವ, ಉಸ್ತುವಾರಿ ಸಚಿವರು ಅಂತಿರ್ತಾರೆ, ಅವರ ಕರ್ತವ್ಯ ಏನು, ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಮಾತುಕತೆ ನಡೆಸೋಣ. ನಾನು ದಿವ್ಯಶ್ರೀ. ಬಾಣಂತಿಯರ ಮರಣ ಮೃದಂಗ ಮುಂದುವರೆದಿದೆ. ನಿಜಕ್ಕೂ ಕೂಡ ಇದಕ್ಕಿಂತ ನೋವಿನ ವಿಷಯ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು. ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ತಾಯಿ ಬಹಳ ಮುಖ್ಯ. ಹೆಣ್ಣು ಮಕ್ಕಳ ಸಾವಾಗ್ತಾ ಇದೆ, ಬಾಣಂತಿಯರ ಸಾವಾಗ್ತಾ ಇದೆ. ನವಜಾತ ಶಿಶುಗಳನ್ನು ಬಿಟ್ಟು ತಾಯಂದಿರು ಇಹಲೋಕವನ್ನು ತ್ಯಜಿಸ್ತಾ ಇದ್ದಾರೆ. ಬೆಮ್ಸ್ನಲ್ಲಿ 25 ವರ್ಷದ ಮತ್ತೊಬ್ಬ ಬಾಣಂತಿಯ ಸಾವಾಗಿದೆ. ಇದುವರೆಗೆ ಮೃತಪಟ್ಟ ಬಾಣಂತಿಯರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಸಿಎಂ ಅಧಿಕಾರಿಗಳ ಸಭೆ ನಡೆಸಿದರೂ ಕೂಡ ಸಾವಿನ ಸರಣಿ ಅನ್ನೋದು ನಿಲ್ತಾ ಇಲ್ಲ. ಸಭೆ ನಡೆಸಿದ್ರಷ್ಟೇ ಸಾಲದು ಅನ್ನೋದೇ ಈ ಮಾತಿನ ಅರ್ಥ. ಸಭೆ ಆಯಿತು ಅಂದರೆ ತತ್ಕ್ಷಣವೇ ಕ್ರಮ ಅನ್ನೋದಾಗಬೇಕು. ಬಾಣಂತಿಯರ ಸಾವಿನ ವಿಚಾರದಲ್ಲಿ ರಾಜಕೀಯ ಸಲ್ಲದು ಅನ್ನೋದು ಜೀ ಕನ್ನಡ ನ್ಯೂಸ್ನ ಮನವಿ. ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿಯ ನಾಯಕರು. ಬಾಣಂತಿಯರ ಸಾವಿಗೆ ನಿರ್ಲಕ್ಷ್ಯ ಅನ್ನೋದು ಕಾರಣ ಆಯಿತಾ? ಎಲ್ಲಿ ಎಡವಿದೆ ಸರ್ಕಾರ? ಆರೋಗ್ಯ ಇಲಾಖೆ ಎಲ್ಲಿ ಎಡವಿದೆ? ಬಾಣಂತಿಯರ ಸಾವಿನ ಕೇಸ್ ತನಿಖೆಗೆ ಸರ್ಕಾರ ಕೂಡ ಮುಂದಾಗಿದೆ. ಆದರೆ ಈ ರಿಪೋರ್ಟ್ ಬರೋದಕ್ಕೆ ಇನ್ನೊಂದು ವರ್ಷ ಆದರೆ ನಿಜಕ್ಕೂ ಕೂಡ ಇದಕ್ಕಿಂತ ಹೇಯ ಮತ್ತೊಂದಿಲ್ಲ. ಆದಷ್ಟು ಬೇಕಾ ಹಾರ್ಡ್ಲಿ 3-4 ದಿವಸದಲ್ಲಿ ಇನ್ವೆಸ್ಟಿಗೇಟ್ ಮಾಡಿ ಕಾರಣ ಏನು ಅಂತ ಪತ್ತೆ ಹಚ್ಚಿ ಕ್ರಮ ತಗೊಂಡು ಮುಂದೆಂದೂ ಇಂಥ ಘಟನೆಗಳು ಸಂಭವಿಸಬಾರದು. ಆ ನಿಟ್ಟಿನಲ್ಲಿ ಸರ್ಕಾರ ಜವಾಬ್ದಾರಿಯನ್ನು ತಗೊಳ್ಬೇಕು. ರಿಂಗರ್ ಲ್ಯಾಕ್ವಿಡ್ ದ್ರಾವಣವೇ ಹಾಗಾದ್ರೆ ಸಾವಿಗೆ ಕಾರಣವಾಯ್ತಾ? ಅದೇನೋ ಕೋಲ್ಕತ್ತಾದಿಂದ ಬಂದಿದೆ, ಈ ರೀತಿ ಕೇಂದ್ರಕ್ಕೊಂದು ಪತ್ರ ಕೂಡ ಬರೆದಿದ್ದಾರೆ ರಾಜ್ಯ ಸರ್ಕಾರದಿಂದ. ನಿರ್ಲಕ್ಷ್ಯ ಅದು ಎಲ್ಲಿಂದ ಆಗಿದೆಯೋ, ಆದರೆ ಇಂಥ ಘಟನೆಗಳು ಸಂಭವಿಸಬಾರ್ದು ಅನ್ನೋದಾದರೆ ಏನು ಮಾಡಬೇಕು ಅದರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಔಷಧ ಕಂಪನಿ ವಿರುದ್ಧ ಕಠಿಣ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ. ಆಗಲೇಬೇಕು. ಯಾಕಂದರೆ ಇದು ರಾಜ್ಯದ ಹೆಣ್ಣು ಮಕ್ಕಳ, ಅದರಲ್ಲೂ ಬಾಣಂತಿಯರ ವಿಷಯ. ಈ ಜವಾಬ್ದಾರಿನ ಯಾರು ತಗೋತಾರೆ ನೋಡಿ? ಆ ಕುಟುಂಬಗಳು ಆ ಹೆಣ್ಮಗಳನ್ನು ಕಳ್ಕೊಂಡಿರ್ತವೆ. ಇಂಥ ಸಂದರ್ಭದಲ್ಲಿ ಆ ಜವಾಬ್ದಾರಿಯನ್ನು ಸರ್ಕಾರ ತಗೊಳುತ್ತಾ, ಆರೋಗ್ಯ ಇಲಾಖೆ ತಗೊಳುತ್ತಾ, ಅಲ್ಲಿನ ಉಸ್ತುವಾರಿ ಸಚಿವರು ಅಂತಿದ್ದಾರಲ್ಲ ಜಮೀರ್ ಅವ್ರು ತಗೋತಾರೆ? ಇಲ್ಲ, ಆಯಾಯ ಕುಟುಂಬದ ಹೊಣೆಯನ್ನು ಅವರೇ ತಗೊಳ್ಬೇಕಾಗತ್ತೆ. ಕಡೆ ಪಕ್ಷ ಒಂದು ಸರ್ಕಾರಿ ಆಸ್ಪತ್ರೆ ಅಂತ ಬಂದಾಗ ಅಥವಾ ಒಂದು ಆಸ್ಪತ್ರೆ ಅಂತ ಹೋದಾಗ ಸೂಕ್ತ ರೀತಿಯ ಚಿಕಿತ್ಸೆ ಇಲ್ಲ, ಅಲ್ಲೂ ಕೂಡ ನಿರ್ಲಕ್ಷ್ಯ ಆಗುತ್ತೆ ಅನ್ನೋದಾದರೆ ಯಾವ ನಂಬಿಕೆಯನ್ನು ಇಟ್ಕೊಂಡು ಆಸ್ಪತ್ರೆಗೆ ಹೋಗಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಬಳ್ಳಾರಿಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದೇನಾಗಿದೆಯೋ ನಿಜಕ್ಕೂ ಕೂಡ ಗೊತ್ತಿಲ್ಲ. ಸರಣಿ ಸಾವು ಸಂಭವಿಸಿದೆ. ಈಗಾಗಲೇ ಮೀಟಿಂಗ್ ಕೂಡ ಮಾಡಿದ್ದಾರೆ. ಆ ಮೀಟಿಂಗ್ನ ನಂತರದ ಸಂದರ್ಭದಲ್ಲೂ ಕೂಡ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ. ಹಾಗಾಗಿ ಆದಷ್ಟು ಬೇಗ ಕ್ರಮ ತಗೊಳ್ಬೇಕು. ಮುಂದೆಂದೂ ಇಂಥ ಘಟನೆಗಳು ನಿರ್ಲಕ್ಷ್ಯದಿಂದ ಸಂಭವಿಸಬಾರ್ದು ಅನ್ನೋದು ಜೀ ಕನ್ನಡ ನ್ಯೂಸ್ನ ಕಳಕಳಿ. ರೈಟ್. ಇದಕ್ಕೆ ಸಂಬಂಧಪಟ್ಟಂತೆ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಇನ್ನು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ನಾನು ಆಗಲೇ ಉಲ್ಲೇಖ ಮಾಡಿದಾಗೆ ಬಾಣಂತಿಯರ ಸಾವು ಸಂಭವಿಸಿರುವಂಥದ್ದು, ಇದರಲ್ಲಿ ರಾಜಕೀಯ ಯಾರೂ ಕೂಡ ಮಾತಾಡಬಾರ್ದು, ಮಾಡಲೂಬಾರ್ದು, ರೈಟ್. ಇನ್ನು ವಿಜೇಂದ್ರ ಈ ಪ್ರಕರಣದ ಕುರಿತಂತೆ ಮಾತಾಡಿದ್ದಾರೆ. ಆರ್ ಅಶೋಕ್ ಅವರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಮೀಟಿಂಗ್ ಮಾಡಿದ್ದೀನಿ, ಸಸ್ಪೆಂಡ್ ಮಾಡಿದ್ರಿ, ಡ್ರಗ್ಸ್ ಕಂಟ್ರೋಲರ್ನ ಸಸ್ಪೆಂಡು ಮಾಡಿದ್ದೀವಿ, ನೋಟಿಸು ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು. ಅದು ನಮ್ಮ ಔಷಧಿಯಿಂದ ಮಾಡಿದೆಯಾ ಅಥವಾ ಡಾಕ್ಟ್ರಿಂದ ಆಪ್ರೇಷನ್ ಮಾಡೋದ್ರಿಂದ ಸತ್ತಿದ್ದಾರ, ಇನ್ಯಾವುದೇ ಕಾರಣದಿಂದ ಸತ್ತಿದ್ದಾರ ಅಂತ ನೋಡ್ತೀನಿ. ನಾನು ಇನ್ನೂ ನೋಡಿಲ್ಲ. ಯಾವ ಒಂದು ಮೊನ್ನೆ ಬಳ್ಳಾರಿಯಲ್ಲಿ 9 ಜನರಿಗೆ ಏನು ಅವ್ರಿಗೆ ಸಮಸ್ಯೆ ಆಗಿತ್ತು, ಅದರಲ್ಲಿ 4 ಜನ ತೀರೋಗಿದ್ದರು. ಇನ್ನು ಉಳಿದಿರೋರು ಕೆಲವರೆಲ್ಲ ಡಿಸ್ಚಾರ್ಜ್ ಆಗಿದ್ದರು. ಇನ್ನು ಅದರಲ್ಲಿ ಒಬ್ಬರು ಟ್ರೀಟ್ಮೆಂಟ್ ಇನ್ನೂ ತೊಗೊಳ್ತಾಯಿದ್ರು. ಅವರು ಪಾಪ ಅವರು ಕೂಡ ತೀರ್ಕೊಂಡಿರುವಂಥದ್ದು ಇದು ಒಂದು ನಮಗೂ ಕೂಡ ಮಾಹಿತಿ ಬಂದಿದೆ. ನಿನ್ನೆ ರಾತ್ರಿ ನೆನ್ನೆ ಘಟನೆ ಆಗಿರುವಂಥದ್ದು. ಅದು ಅಂದರೆ ಒಂದೇ ಆ ಬ್ಯಾಚಲ್ಲಿ ಏನು ಇದ್ದಾರೆ, ಅದೇ ಒಂದು ಕಾಲಾವಧಿಯಲ್ಲಿ ಯಾರ್ಯಾರಿಗೆ ಸಮಸ್ಯೆ ಆಯಿತು ಅದರಲ್ಲಿ ಈಗ 5ನೇ ಸಾವಾಗಿರುವಂಥದ್ದು. ಇದು ಅತ್ಯಂತ ನೋವಿನ ವಿಚಾರ. ಮತ್ತು ಈಗಾಗಲೇ ನಾವು ಏನು ತನಿಖೆಯನ್ನು ಈಗ ಭಾಳ ಮುಂದುವರಿಸಿದ್ದೇವೆ. ಆ ಕಂಪ್ನಿಯಿಂದ ಯಾರು ಸಪ್ಲೈ ಮಾಡಿದ್ದಾರೆ ಅದ್ರ ಬೇರೆ ಬೇರೆ ತಪಾಸಣೆಗಳು ಕೂಡ ಮಾಡಿಸ್ತಾ ಇದ್ದೀವಿ. ಅವ್ರ ಬ್ಯಾಚಸನ್ನು ಕೂಡ ತಪಾಸಣೆ ಮಾಡಿಸ್ತಾ ಇದ್ದೀವಿ. ಮತ್ತು ಅದೆಲ್ಲ ಅವತ್ತಕ್ಕೆ ನಾವು ಆ ಕಂಪನಿ ಸರಬರಾಜು ಮಾಡಿರ್ತಕ್ಕಂಥ ಎಲ್ಲ ಔಷಧಿಗಳನ್ನು ಇದು ಬಿಟ್ಟು ಈ ಏನು IV ಫ್ಲೂಯಿಡ್ ಬಿಟ್ಟು ಬೇರೆದು ಕೂಡ ಏನೇನು ಸಪ್ಲೈ ಮಾಡಿದೆ ಎಲ್ಲವನ್ನು ಕೂಡ ನಾವು ಈಗ ವಿತ್ಹೋಲ್ಡ್ ಮಾಡಿದ್ದೀವಿ. ಅವ್ರ ಮೇಲೂ ಕೂಡ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಕೂಡ ಈಗ ನಮ್ಮವರೆಲ್ಲ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಹೋಗಿದ್ದಾರೆ. ಅವರ ಫೆಸಿಲಿಟಿನ ಎಲ್ಲಿದೆ ಪಶ್ಚಿಮ ಬೆಂಗಾಲಲ್ಲಿ ಎಲ್ಲಿದೆ ಅದು ಇನ್ಸ್ಪೆಕ್ಷನ್ ಮಾಡಿ ಬಹುಶಃ ನೆನ್ನೆ ಬಂದಿರಬೇಕು ವಾಪಸ್ಸು. ನಮ್ಮ ಡ್ರಗ್ ಕಂಟ್ರೋಲ್ ಟೀಮ್ ಕೂಡ ಹೋಗಿದ್ದಾರೆ. ಮತ್ತು ಬೇರೆ ಸ್ಯಾಂಪಲ್ಸು ಡ್ರಾ ಮಾಡಿದ್ದೀವಿ, ಅದನ್ನು ಕೂಡ ಚೆಕ್ ಮಾಡಿಸ್ತಾ ಇದ್ದೀವಿ. ಸೊ ಇದು ಏಕೆಂದರೆ ನಾವು ಅವರನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದು, ಆಮೇಲೆ ಅವರ ಒಂದು ಡ್ರಗ್ಸು ಸರಿ ಇಲ್ಲ ಅಂತ ಹೇಳಿದ ಮೇಲೆ ಅವ್ರ ಅಪೀಲ್ ಹೋಗಿ ಸೆಂಟ್ರಲ್ ಡ್ರಗ್ ಲ್ಯಾಬಿಂದ ಸರಿ ಇದೆ ಅಂತ ಹೇಳಿದ್ರು. ಅದೆಲ್ಲ ಗೊತ್ತಿದೆ. ಜಮೀರ್ ಅಹಮದ್ ಬಿಡಿ ಉಸ್ತುವಾರಿ ಸಚಿವರು, ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾಕಂದ್ರೆ ಅವರು ಒಪ್ಪು ವಿಚಾರದಲ್ಲಿ ಬಿಸಿ ಇದ್ದಾರೆ. ಈ ರೀತಿಯೊಂದು ಜವಾಬ್ದಾರಿಯಿಂದ ಇರ್ತಕ್ಕಂಥ ಸರ್ಕಾರ ಇಷ್ಟೊಂದು ಅಮಾನವೀಯವಾಗಿ ನಡ್ಕೋಬಹುದಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜಗಜ್ಜಾಹೀರಾಗಿದೆ ಅವತ್ತು. ಯಾವುದೋ ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿಯಿಂದ ಇವತ್ತೆಲ್ಲ ಸಪ್ಲೈನ ತೆಗೆದುಕೊಂಡು ಈ ಒಂದು ಅನಾಹುತಕ್ಕೆ ಇವತ್ತೇನು ಕಾರಣ ಆಗಿದೆ. ಇದು ರಾಜ್ಯ ಸರ್ಕಾರವೇ ಹೊಣೆನ ಹೊರಬೇಕಾಗ್ತದೆ. ನಾನು ಇವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಒಂದು ಸೂಕ್ತವಾಗಿರ್ತಕ್ಕಂಥ ನ್ಯಾಯಾಂಗ ತನಿಖೆನೂ ಕೂಡ ರಾಜ್ಯ ಸರ್ಕಾರ ಮಾಡಿಸಬೇಕಾಗ್ತದೆ. ನ್ಯಾಯಾಂಗ ತನಿಖೆನ ಮಾಡಬೇಕು. ಏನು ಗರ್ಭಿಣಿಯರು ಮೃತಪಟ್ಟಿದ್ದಾರೆ, ಅವರ ಕುಟುಂಬಕ್ಕೆ ಪರಿಹಾರವನ್ನು ನೀಡಬೇಕು ಅನ್ನೋದನ್ನು ಕೂಡ ನಾನು ಆಗ್ರಹನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಇವತ್ತೊಂದು ದಿವಸ ಮಾಫಿಯಾ ನಡೀತಾ ಇದೆ. ಔಷಧಿಗಳು ಕೊಳ್ಳುವಲ್ಲಿ ಕಾಂಟ್ರಾಕ್ಟ್ ಟೆಂಡರ್ಗಳನ್ನು ಕೊಡದೇನೆ ಮಾಡ್ತಕ್ಕಂಥದ್ದು, ದನ ಕರುಗಳಿಗೆ ಕೊಡ್ತಕ್ಕಂಥ ಔಷಧಿಗಳನ್ನ ಜನರ ಮೇಲೆ ಪ್ರಯೋಗ ಆಗ್ತಾ ಇದೆ. ಇವೆಲ್ಲ ನಿಮ್ಮ ಪಾಪದ ಕೊಡ ತುಂಬುತ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಮೊದಲು ನೀವು ನೇಮಕ ಮಾಡಿರ್ತಕ್ಕಂಥ ಆರೋಗ್ಯ ಸಚಿವರು ಅವರ ಆರೋಗ್ಯ ಕಾಪಾಡಿಕೊಳ್ಳಿ. ಅವರನ್ನ ಮೊದಲು ಉಚ್ಚಾಟನೆ ಮಾಡಿ. ಒಬ್ಬ ಆ ಡಿಪಾರ್ಟ್ಮೆಂಟ್ ನಡೆಸಲಿಕ್ಕೆ ಯೋಗ್ಯರನ್ನ ತನ್ನಿ, ಅಯೋಗ್ಯರನ್ನ ತಂದಲ್ಲಿ ಕುಳಿಸಿ ಜನರ ಪ್ರಾಣ ತೆಗೆಯಬೇಡಿ. ಅದರಿಂದ ಈ ವಿಚಾರವಾಗಿ ನಾನು ರಾಜ್ಯದ ಮಂತ್ರಿಗಳನ್ನ ಕೇಳ್ತಾ ಇದ್ದೀನಿ, ಒಂದು ದಿನ ಆದರೂ ಒಬ್ಬರಾದರೂ ಜಿಲ್ಲಾ ಮಂತ್ರಿ ಹೋಗೇ ಇಲ್ಲ. ಮೆಡಿಕಲ್ ಎಜುಕೇಷನ್ ಹೋಗೇ ಇಲ್ಲ. ಪರ್ಚೇಸ್ ಮಾಡಿದವರು ಅವರೇ ಮೆಡಿಕಲ್ ಎಜುಕೇಷನ್. ಆರೋಗ್ಯ ಇಲಾಖೆ ಮಂತ್ರಿಗಳು ಹೋಗೇ ಇಲ್ಲ. ಸ್ವತಃ ಮುಖ್ಯಮಂತ್ರಿ ಒಂದು ಕಾಟಾಚಾರದ ಮೀಟಿಂಗು, ವಿಧಾನಸೌಧದಲ್ಲಿ ಕಾಟಾಚಾರದ ಮೀಟಿಂಗ್ ಮಾಡಿ
ಅದನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಹೊರತು ಪ್ರಗತಿ ಏನಾಗಿದೆ? ಒಬ್ಬ ಮುಖ್ಯಮಂತ್ರಿಗೆ ಆಸ್ಪತ್ರೆಗಳ ಮೇಲೇ ಹಿಡಿತಾ ಇಲ್ಲ ಅಂದರೆ ಈ ಸರ್ಕಾರ ಇದ್ರೇನು ಸತ್ರೆ ಏನಿದು ಸರ್ಕಾರ? ಮುಖ್ಯಮಂತ್ರಿ ಸಭೆ ಮಾಡಿ 4 ದಿನ ಆಗಿದೆ, ಮತ್ತೆ ಸಾಯ್ತಾ ಇದ್ದಾರೆ ಅಂದರೆ ಮುಖ್ಯಮಂತ್ರಿಗೆ ಕವಡೆ ಕಿಮ್ಮತ್ತೂ ಇಲ್ಲ, ಕಿಮ್ಮತ್ತೂ ಇಲ್ಲ ಅದಕ್ಕೆ. ಇಷ್ಟೆಲ್ಲ ಆದಮೇಲೆ ಸರಿ ಹೋಗ್ಬೇಕಾಯ್ತಲ್ಲ, ಯಾಕೆ ಸರಿ ಹೋಗ್ತಾ ಇಲ್ಲ? ಸಾವಿನ ಮೇಲೆ ಸಾವು, ಸಾವಿನ ಮೇಲೆ ಸಾವು. ಸಿದ್ದರಾಮಯ್ಯನವ್ರಿಗೆ ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಣಂತಿಯರು ಅನೇಕ ಕಡೆ ಸಾಯ್ತಾರೆ ಅನ್ನುವಂತಹ ಬೇಜವಾಬ್ದಾರಿಯ ಹೇಳಿಕೆ ಕೂಡ ನಿಜಕ್ಕೂ ಕೂಡ ಆಕ್ಷೇಪಾರ್ಹ ಅಂತಲೇ ಹೇಳಬಹುದು. 1 ವಾರದಲ್ಲಿ 5 ಸಾವುಗಳು ಸಂಭವಿಸುತ್ತೆ ಅನ್ನೋದಾದರೆ ಕೇವಲ ಸಭೆ ಸಾಕಾಗೋದಿಲ್ಲ, ಕಟ್ಟುನಿಟ್ಟಿನ ಕ್ರಮ ತತ್ಕ್ಷಣವೇ ಆಗಬೇಕಾಗತ್ತೆ. ಈ ಜವಾಬ್ದಾರಿಯನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ವಹಿಸಿಕೊಂಡರೆ ಅತಿ ಸೂಕ್ತ, ಯಾಕಂದರೆ ಇದು ತಾಯಂದರ ವಿಚಾರ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕುಮಾರ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. AP ವಕ್ತಾರರಾಗಿರುವಂತಹ ಕೇಶವ್ ಕುಮಾರ್ ಅವರಿದ್ದಾರೆ. ನಮಸ್ಕಾರ. ಕುಮಾರ್ ಅವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಣಂತಿಯರು ಅನೇಕ ಕಡೆ ಸಾಯ್ತಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಇದರ ಬಗ್ಗೆ ಏನು ಹೇಳ್ತೀರಿ? ಮತ್ತು ಬಾಣಂತಿಯರ ಸಾವಿಗೆ ಸಂಬಂಧಪಟ್ಟಂತೆ ಏನು ಕ್ರಮ ತಗೋತಾ ಇದೆ ಸರ್ಕಾರ? ಮೊದಲಿಗೆ ನಾನು ಕೂಡ ತಾಯಿ ಹೊಟ್ಟೆಯಿಂದಲೇ ಹುಟ್ಟು ಬಂದಿರೋನು. ಆದ್ದರಿಂದ ಯಾರಿಗೆ ಚಿಕಿತ್ಸೆಯಲ್ಲಿ ಏನಾದರೂ ವ್ಯತ್ಯಾಸ ಆಗಿ ಸಾವಾಗಿದ್ದರೆ ಖಂಡಿತವಾಗ್ಲೂ ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೇವೆ ಮತ್ತು ಆ ಕುಟುಂಬದವ್ರಿಗೆ ಅವ್ರ ಸಾವಿನ ದುಃಖವನ್ನು ಭರಿಸುವಂಥ ಶಕ್ತಿ ಬರಲಿ ಅಂತ ಆಶಿಸ್ತೇನೆ. ಪ್ರತಿದಿನ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ 15ರಿಂದ 20 ಜನರು ಬಾಣಂತಿಯರು ಹೆರಿಗೆ ದಾಖಲಾಗ್ತಾರೆ, ಹೆರಿಗೆ ಆಗುತ್ತೆ ಕೂಡ. ಒಂದು ಕಂಪನಿಯವರು ಕೊಟ್ಟಿರುವಂಥ ಒಂದು ಏನು ಡ್ರಗ್ ಇದೆ, 9 ಜನ ಆ ಸಮಯದಲ್ಲಿ ಬಾಣಂತಿಯರ ಮೇಲೆ ಪ್ರಯೋಗ ಅಂದರೆ ಬಳಸಿದ್ದಾರೆ. ಅದರಲ್ಲಿ 5 ಜನ ತೀರೋಗಿದ್ದಾರೆ, 4 ಜನರಿಗೆ ಚಿಕಿತ್ಸೆ ಮುಂದುವರಿಸಿದ್ದಾರೆ. ಆ ಡ್ರಗ್ಗು ಉಪಯೋಗಕ್ಕೆ, ಬಾಣಂತಿಯರ ಚಿಕಿತ್ಸೆಗೆ ಉಪಯೋಗಕ್ಕೆ ಸರಿ ಇಲ್ಲದೆ ಇರೋ ಡ್ರಗ್ಗು ಅಂತ ಹೇಳಿ ಕರ್ನಾಟಕದ ವೈದ್ಯಕೀಯ ಸಂಸ್ಥೆ ತಿಳಿಸಿದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಅದ್ರ ಮೇಲೆ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು ಅಂತೇಳಿ ಇದಾಕಿದಾಗ ನಾವಿಲ್ಲಿಂದ ಏನು ಮನವಿ ಕೊಟ್ಟಾಗ ರಾಜ್ಯ ಸರ್ಕಾರ ಅವರು ಕೋರ್ಟ್ಗೆ ಹೋಗಿ ಆ ಕಂಪನಿಯವರು, ಅದು ಬಂಗಾಳದ ಕಂಪನಿ ಅಂತ ತಮಗೆಲ್ಲ ಗೊತ್ತಿರೋದಂತೆ, ಎಲ್ಲರಿಗೂ ವಿಷಯ ಗೊತ್ತಾಗಿದೆ ಕೂಡ. ಆ ಕಂಪನಿಯವರು ನಮ್ಮ ಡ್ರಗ್ಗು ಮಾನ್ಯ ಇದೆ ಮತ್ತು ಅದು ಕೆಲಸ ಮಾಡ್ತಿದೆ, ಚೆನ್ನಾಗಿದೆ ಅಂತ ಹೇಳಿ ಕೋರ್ಟ್ ಮುಖಾಂತರ ಆದೇಶ ತಂದು ಸಪ್ಲೈ ಮಾಡ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಾವಿನ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ ಅಂತ ಹೇಳೋ ಥರದಲ್ಲಿ ಮಾತುಗಳನ್ನು ಮಾತನಾಡಿದ್ದಾರೆ. ಈಗಾಗಲೇ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು, ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ನಾನು ತತ್ಕ್ಷಣವೇ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಇದ್ದೇನೆ, ನನಗೆ ವಿರೋಧ ಪಕ್ಷದವರ ಸಹಕಾರ ಸಲಹೆಗಳೂ ಬೇಕಿಲ್ಲ, ನಾನು ಸಿದ್ಧ ಇದ್ದೇನೆ. ಆದರೆ ಆ ಡ್ರಗ್ಗು ನಾವು ಬೇಡ ಅಂತ ಹೇಳಿದ ಮೇಲೂ ಅದನ್ನು ಕೊಡಲೇಬೇಕು ಅಂತೇಳಿ ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು, CDL ಅವರು ಅದನ್ನು ಇದು ಮಾಡ್ತಾಯಿದ್ದಾರೆ. ನಮ್ಮ ಕಡೆಯಿಂದ ಏನಾದರೂ ಅಚಾತುರ್ಯ ಆಗಿದರೆ ಅದನ್ನು ಕೂಡ ತನಿಖೆ ಆಗಬೇಕು. ಈಗಾಗಲೇ ಅದರ ರಿಪೋರ್ಟ್ ಕೊಡಿ ಅಂತೇಳಿ ಸಂಸ್ಥೆ ಹೋಗಿ ತಗೊಂಬಂದಿದೆ. ಅಲ್ಲಿ ಎಲ್ಲಿ ತಯಾರು ಮಾಡ್ತಾರೆ, ಯಾವ ಥರ ತಯಾರು ಮಾಡ್ತಾರೆ, ಏನೇನದು ಕಾಂಬಿನೇಷನ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಿದ್ದಾರೆ. ಏನೇ ಆಗಲಿ, ಅದು 2022-23ರಲ್ಲಿ 5898 ಜನರು ಜಿಲ್ಲೆಯಲ್ಲಿ ಹೆರಿಗೆಗಳು, ಖಾಸಗಿ ಹೆರಿಗೆಗಳು ಮತ್ತು ಇತರೆ ಸಾರ್ವಜನಿಕ ಹೆರಿಗೆಗಳು 9000 ಚಿಲ್ಲರೆ ಆಗಿದೆ. ವಿಮ್ಸಲ್ಲಿ 7000 ಚಿಲ್ಲರೆ ಆಗಿದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ 6000 ಚಿಲ್ಲರೆ ಆಗಿದೆ 2022-23ರಲ್ಲಿ. 23-24ರಲ್ಲಿ ಜಿಲ್ಲಾ ಆಸ್ಪತ್ರೆ ಬಳ್ಳಾರಿಯಲ್ಲಿ 6900 ಚಿಲ್ಲರೆ ಆಗಿದೆ. ವಿಮ್ಸಲ್ಲಿ 7402 ಆಗಿದೆ. ಇತರೆ ಸಾರ್ವಜನಿಕ ಹೆರಿಗೆಗಳು 7993 ಮತ್ತು ಬಳ್ಳಾರಿ ಖಾಸಗಿ ಹೆರಿಗೆಗಳು 5986. 24-25ರಲ್ಲಿ ಅಕ್ಟೋಬರ್ ತಿಂಗಳ ಅಂತ್ಯಕ್ಕೆ 4058 ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗಿದೆ. ವಿಮ್ಸಲ್ಲಿ 4536 ಆಗಿದೆ. ಇತರೆ ಖಾಸಗಿ ಸಾರ್ವಜನಿಕ ಹೆರಿಗೆ ಆಸ್ಪತ್ರೆ ಕೇಂದ್ರಗಳಲ್ಲಿ
3652 ಮತ್ತು ಖಾಸಗಿ ಹೆರಿಗೆಗಳು 3548 ಆಗಿದೆ ಮೇಡಮ್. 22-23ರಲ್ಲಿ 36 ಬಳ್ಳಾರಿ ಜಿಲ್ಲೆಯಲ್ಲಿ ತಾಯಿ ಮರಣ ಆಗಿದ್ದಾರೆ. ಒಟ್ಟಾರೆ ಅಷ್ಟು ಸಾವಿರ ಸಂಖ್ಯೆಯಲ್ಲಿ 36. ಮತ್ತು 23-24ರಲ್ಲಿ 39 ಸಾವಾಗಿದೆ. ಮತ್ತು 24-25ರಲ್ಲಿ ಅಕ್ಟೋಬರ್ ತಿಂಗಳ ಅಂತ್ಯಕ್ಕೆ 22 ಸಾವಾಗಿದೆ. ಓಕೆ, ಈಗ ನಾವು ಡಿಸೆಂಬರ್ನಲ್ಲಿ ಇದ್ದೇವೆ. ಈ 5 ಸಾವನ್ನು ಸೇರಿಸ್ಕೊಳ್ಳೋಣ. ಆ ಡ್ರಗ್ಗನ್ನು ಇಂಜೆಕ್ಟ್ ಮಾಡಿ ಅದನ್ನು ಬಳಸಿರೋರು 9 ಜನರೇ 5 ಜನರು ತೀರ್ಕೊಂಡಿದ್ದಾರೆ, 4 ಜನರು ಚಿಕಿತ್ಸೆ ಪಡಿತಿದ್ದಾರೆ. ಇವರು ಏನು ನೋವಾಗಿದೆ ಈ ಮನೆಯವ್ರಿಗೆ, ಕರ್ನಾಟಕದ ಸರ್ಕಾರದ ಪರವಾಗಿ ನೋಡಿ, ಇಲ್ಲಿ ಸುಮ್ಮನೆ ವಿರೋಧ ಪಕ್ಷದ ನಾಯಕರು, ಇದು ಯಾರೋ ನಾರಾಯಣ ಸ್ವಾಮಿಯವರು ಬಾಯಿಗೆ ಬಂದಂಗೆ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ದಾರೆ ಹಾಗೆ ಹೀಗೆ ಏನೇನೋ ಮಾತುಗಳು ಮಾತನಾಡಿದ್ದಾರೆ. ನಾನು ಅದನ್ನೆಲ್ಲ ಎಂಡಾಸ್ ಮಾಡಿ ಆಯಿತು. ಮುಂದೆ ಎಲ್ಲ ಎಲ್ಲ ಆಸ್ಪತ್ರೆಗಳನ್ನು ಲ್ಯಾಪ್ಟಾಪಲ್ಲಿ ಹಾಕೊಂಡ್ಬಿಟ್ಟಿದಾರಲ್ಲ, ಅವ್ರೇನು ಮಾಡ್ತಿದ್ದಾರೆ ಹಾಗಿದ್ರೆ? ಇವರೇನೋ ಮಾಡಲಿಲ್ಲಪ್ಪ, ಇವ್ರು ಉತ್ತರ ಕೊಡಲಿಲ್ಲ, ತಪ್ಪು ಮಾಡಿದ್ದಾರೆ, ಸರಿ, ಎಲ್ಲ ಸರಿ ಇಟ್ಕೊಂಡು ಲ್ಯಾಪ್ಟಾಪಲ್ಲಿ ಎಲ್ಲ ಜೋಡಿಸ್ಕೊಂಡ್ಬಿಟ್ಟಿದಾರಲ್ಲ ಇಡೀ ದೇಶದ್ದು ಆಸ್ಪತ್ರೆಗಳನ್ನು. ಅವ್ರೇನು ಮಾಡ್ತಿದ್ದಾರೆ? ಅವ್ರು ಲ್ಯಾಪ್ಟಾಪಲ್ಲಿ ನೋಡ್ಕೊಂಡು ಅದನ್ನು ಸರಿ ಮಾಡೋಕ್ಕಾಗಲಿಲ್ವಾ? ಮಾತನಾಡುವಾಗ ಸರಿಯಾಗಿ ಮಾತನಾಡಬೇಕು. ಅವ್ರಿಗೆ ನೋವಾಗಿದೆ. ಆ ಬಾಣಂತಿಯರು ಪಾಪ ತೀರ್ಕೊಂಡಿದ್ದಾರೆ, ಆ ಮಕ್ಕಳು, ಅವ್ರ ಮನೆಯವರೆಲ್ಲ ನೋವಲ್ಲಿದ್ದಾರೆ. ನಾವು ಈ ಕ್ಷಣಕ್ಕೂ ಕೂಡ ಆ ನೋವಿನ ಜೊತೆಗಿದ್ದೇವೆ. ಅದು ಆ ಥರದ್ದು ವ್ಯತ್ಯಾಸಗಳಾಗದೇ ಇರೋ ಥರ ಇಡೀ ರಾಜ್ಯದಲ್ಲಿ ಬಾಣಂತಿಯರ ಚಿಕಿತ್ಸೆ ಕುರಿತಂತೆ ಮತ್ತು ಹೆರಿಗೆಗಳು ಶಸ್ತ್ರಚಿಕಿತ್ಸೆ ಮುಖಾಂತರನಾರು ಆಗಿರ್ಬೋದು, ನಾರ್ಮಲ್ ಆಗಿರ್ಬೋದು, ಅವರ ರಕ್ಷಣೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಜೊತೆಗೆ ಆಯಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಆರೋಗ್ಯ ಸಚಿವರು ಸದಾ ಅದ್ರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಮತ್ತು ನಾವು ಅವ್ರಿಗೆ ರಕ್ಷಣೆ ಕೊಡಿಸಲಿ ಕೆಲಸ ನಿರ್ವಹಿಸ್ತೇವೆ. ಸುಮ್ಮನೆ ಮಾತು ಏನೋ ಹೇಳಬೇಕು ಅಂತ ಹೇಳೋದಾದರೆ ಎಲ್ಲ ಕಾಲದಲ್ಲೂ ಈ ಘಟನೆಗಳು ನಡೆದಿದ್ದಾವೆ. ನಾನು ಲಘುವಾಗಿ ಹೇಳ್ತಿಲ್ಲ, ಇದನ್ನು ನಡೀತವೆ, ಏನೇನೋ ಅಚಾತುರ್ಯ ಕಾರಣಗಳಿಂದ ನಡೀತವೆ. ಹಂಗಾಗದೇ ಇರಲಿ. ಇವತ್ತಿನ ದೊಡ್ಡ ಈ ತಂತ್ರಜ್ಞಾನ ವೈಜ್ಞಾನಿಕ ಯುಗದಲ್ಲೂ ಕೂಡ ಈ ಸಾವು ಸಂಭವಿಸ್ತದೆ ಬಾಣಂತಿಯರು ಹೆಣ್ಮಕ್ಳು ಅಂತಂದಾಗ ನೋವಿನ ವಿಷಯ. ಇನ್ನೊಬ್ರು ತುಂಬ ದೊಡ್ಡವರು, ತಾವೇ ಮದುವೆ ಆಗಿಲ್ಲ, 4 ಜನ ಮಕ್ಕಳು ನಡೀರಿ ಅಂತ ಹೇಳ್ತಾರೆ. ಈ ನೋವುಗಳನ್ನ ಅವರು ತಗೊಳಕ್ ಸಾಧ್ಯ ಇದೆಯಾ? ಡೈವರ್ಟ್ ಮಾಡ್ತಿರೋದು ಅಂದ್ರೆ ಆ ನೋವು ಆ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ. ಹೆರಿಗೆ ಸಂದರ್ಭದಲ್ಲಿ ನೀವು ಹೇಳಿದ್ರಲ್ಲ 4 ಮಕ್ಕಳನ್ನ ಮಾಡ್ಕೋಬೇಕಂದ್ರೆ ಅವರು ತಾಯಿ ಹೊಟ್ಟೆಯಿಂದನೇ ಬಂದಿರೋದು. ಕುಮಾರ್ ಅವರೇ, ಅವರು ತಾಯಿ ಹೊಟ್ಟೆಯಿಂದನೇ ಬಂದಿರೋದು. ನೀವು ಹೇಳಿದ್ರಲ್ಲ ಹಂಗೆ ನಾವೆಲ್ಲರಿಗೂ ತಗೊಂಡು ಹೋಗೋದು ಬೇಡ ಸಬ್ಜೆಕ್ಟ್ ನ. ರೈಟ್. JDS ವಕ್ತಾರರಾಗಿರುವಂತಹ ಸೈಯದ್ ತಹಸೀನ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ಇನ್ನು BJP ವಕ್ತಾರರಾಗಿರುವಂತಹ ಸನತ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸನತ್ ಅವರೇ. ಕಾಂಗ್ರೆಸ್ ವಕ್ತಾರ ಪ್ರಕಾರ ಡ್ರಗ್ ಬೇಡ ಅಂದರೂ ಕೂಡ ಕೋರ್ಟ್ನಿಂದ ಆರ್ಡ್ರ್ ಪಡ್ಕೊಂಬಂದು ಅದನ್ನೇ ತಗೊಳ್ಳಿ ಅಂದಾಗ ಸಮ್ಟೈಮ್ಸ್ ಹೆಲ್ಪ್ಲೆಸ್ ಆಗಿಬಿಡ್ತೀವಿ. ಸಾವಿಗೆ ಬೇಕಾದಷ್ಟು ಕಾರಣ ಇರುತ್ತೆ, ಇದೂ ಒಂದಾಗಿರ್ಬೋದು. ಅಚಾತುರ್ಯದಿಂದ ಆಗಿದೆ, ನಾಟ್ ಬೈ ಇಂಟೆನ್ಷನಲ್. ಅದಕ್ಕೆ ರಾಜಕೀಯ ಮಾಡೋದು ಬೇಡ ಅಂತ. ರಾಜಕೀಯ ಮಾಡೋದು ಬೇಡ ಅಂತಾದರೆ ಸರಿ, ಆದರೆ ಆ ಹೆತ್ತ ಮಕ್ಕಳಿದಾರಲ್ಲ, ಆ ಹುಟ್ಟಿರೋ ಮಕ್ಕಳಿದಾವಲ್ಲ, ಆ ತಾಯಿ ಅಂದರೆ ಅಮ್ಮ ಅಂತ ಕರೆಯೋಕೆ ಅವ್ರ ಹತ್ರ ಇವಾಗ ಅಮ್ಮ ಇಲ್ಲ. ತಂದ್ಕೊಡ್ಲಿ ಇವರು ಫಸ್ಟು ಅಮ್ಮನ ತಂದ್ಕೊಡ್ಲಿ, ಆಮೇಲೆ ಮಾತಾಡಲಿ ಇವರು. ಬೇಜವಾಬ್ದಾರಿಯಿಂದ ಆಗಿರ್ತಕ್ಕಂಥದ್ದನ್ನ ಇವರು ಡೆಂಗ್ಯೂ ತಾಂಡವವಾಡ್ತಾ ಇದ್ದಾರೆ ರಾಜ್ಯದಲ್ಲಿ. ಈಜುಕೊಳದ ಅನ್ಕೊಂಡು ಈಜು ಮಾಡಿ ಮೋಜು ಮಸ್ತಿ ಮಾಡ್ತಾ ಇರ್ತಾರೆ ಇವರು. ಅದು ಬಿಟ್ಬಿಟ್ಟು ಇವರು ಆರೋಗ್ಯ ಇಲಾಖೆ ಕೊಟ್ಟಿರೋ ಬಜೆಟ್ ಅಲ್ಲಿ ಇಟ್ಟಿರೋ ದುಡ್ಡನ್ನು ಎಷ್ಟೋ ಕೋಟಿ ರೂಪಾಯಿ ಯುಟಿಲೈಸ್ ಮಾಡಿಲ್ಲ ಇವರು. ಇಲ್ಲಿ ಇನ್ನೊಂದು ಹೇಳ್ತೀನಿ, 445 ತಜ್ಞರ ಕೊರತೆ ಇದೆ ಈ ರಾಜ್ಯದಲ್ಲಿ. ಅದನ್ನ ಅಪಾಯಿಂಟ್ಮೆಂಟ್ ಮಾಡುವಂತ ಕೆಲಸವನ್ನು ಇವ್ರು ಮಾಡಿಲ್ಲ. ಇಲ್ಲಿ CHCಗಳಲ್ಲಿ ಒಟ್ಟು 810 ಫಾರ್ಮಸಿಸ್ಟ್ಗಳದ್ದು ಇದಿದೆ, 412 ತಂತ್ರಜ್ಞಾನ ಕೊರತೆ ಇದೆ. ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ, ಇವ್ರು ಇದೆಲ್ಲ ಮಾತಾಡ್ತಾರಲ್ಲ, ನಾವು ಹಂಗೆ ಮಾಡಿಬಿಟ್ವಿ ಹಿಂಗೆ ಮಾಡಿಬಿಟ್ವಿ, ನಾವು ಏನು ತಪ್ಪೇ ಮಾಡಿಲ್ಲ. ಈಗ ತಾಯಂದ್ರಿದಾರಲ್ಲ, ಅವರ ಮಕ್ಕಳಿಗೆ ನ್ಯಾಯ ಕೊಡ್ಸಿ ನೀವು ಫಸ್ಟ್, ಆಮೇಲೆ ಮಾತಾಡಿ. ನೀವು ನಿಮ್ಮ ಏನಿದ್ದಾರೆ ಮಾನ್ಯ ಸಚಿವರು ಏನಿದ್ದಾರೆ, ಅವ್ರ ಮಂತ್ರಿಗಳು ಅದಕ್ಕೆ ಸಂಬಂಧಪಟ್ಟವರು ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ಅವರ ಬೇಜವಾಬ್ದಾರಿ ತನದಿಂದಲೇ ಆಗಿರ್ತಕ್ಕಂಥದ್ದು. ಆಮೇಲೆ 10% ಏರಿಸಿದೀವಿ, 10 ರೂಪಾಯಿ ಏರಿಸಿದೀವಿ ಅಂತ ಹೇಳ್ತಾರೆ. ಹೊರ ರೋಗಿಗಳ ನೋಂದಣಿಯಲ್ಲಿ 20 ರೂಪಾಯಿ ಏರಿಸಿದ್ದಾರೆ ಇವರು. 10 ರೂಪಾಯಿ ಇತ್ತು ಮುಂಚೆ, ಈಗ ಮರಣೋತ್ತರ ಪ್ರಮಾಣ ಪತ್ರ 250, ಅದರಲ್ಲೂ ದುಡ್ಡು ಮಾಡ್ಬೇಕಾ ನೀವು? 300 ರೂಪಾಯಿಗೆ ಏರಿಸಿದ್ರೆ, 50 ರೂಪಾಯಿ ಏರಿಸಿದ್ರೆ,
10 ರೂಪಾಯಿ ಏರಿಸಿದೀವಿ ಅಂತ ಹೇಳ್ತೀರಾ. ಅದಾದ್ಮೇಲೆ ವೈದ್ಯಕೀಯ ಪ್ರಮಾಣ ಪತ್ರಕ್ಕೆ 250 ರೂಪಾಯಿಂದ 300 ರೂಪಾಯಿಗೆ ಏರಿಸ್ಕೊಂಡಿದ್ದೀರಾ ನೀವು. ಫಿಸಿಕಲ್ ಫಿಟ್ನೆಸ್ ಪ್ರಮಾಣ ಪತ್ರ 250. ಇನ್ನು ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ ಅವರು, ನಮಗೆ ಇದರಿಂದ ರೆವೆನ್ಯೂ ಬರಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ವೈದ್ಯಕೀಯ ಮಂಡಳಿ ಪ್ರಮಾಣ ಪತ್ರಕ್ಕೆ 350ರಿಂದ 500 ರೂಪಾಯಿಗೆ ಏರಿಸಿದ್ದಾರೆ. 150 ರೂಪಾಯಿ ಎಕ್ಸ್ಟ್ರಾ ಏರಿಸಿದ್ದಾರೆ ಇವರು. ಗಾಯದ ಪ್ರಮಾಣ ಪತ್ರ MLC ಮೇಲೆ 250ರಿಂದ 300 ರೂಪಾಯಿಗೆ ಏರಿಸಿದ್ದಾರೆ ಇವರು. ದಾಖಲಾತಿ ಶುಲ್ಕ 100ರಿಂದ 120 ರೂಪಾಯಿ 20 ರೂಪಾಯಿ ಏರಿಸಿದ್ದಾರೆ ಅಲ್ಲಿ. ಅದು APL ಬೇರೆ BPL ಬೇರೆ. APL ಗೆ 140, ಲ್ಯಾಬ್ ಪರೀಕ್ಷೆಗೆ 300ರಿಂದ 360 ರೂಪಾಯಿ ಯುಟಿಲೈಸ್ ಮಾಡಿದ್ದಾರೆ ಇವರು. ಆದ್ರೆ 300ರಿಂದ 360 ರೂಪಾಯಿ ಹಾಕಿದ್ದಾರೆ. ಆದ್ರೆ ಇವರಿಗೆ 300 ಯಾವ್ದ್ರದ್ದು ಲ್ಯಾಬ್ ಪರೀಕ್ಷೆಗೆ 300ರಿಂದ 420 ರೂಪಾಯಿ APL ಕಾರ್ಡ್ ಅವರಿಗೆ ಮಾಡಿದ್ದಾರೆ. ಆಪರೇಷನ್ ಎಕ್ಸ್ರೇಗೆ 1250 ರೂಪಾಯಿಂದ 1500 ರೂಪಾಯಿ 250 ರೂಪಾಯಿ ಏರಿಸಿದ್ದಾರೆ. ಡ್ರೆಸ್ಸಿಂಗ್ ಶುಲ್ಕ 50 ರೂಪಾಯಿಂದ 60 ರೂಪಾಯಿಗೆ ಏರಿಸಿದ್ದಾರೆ. ECG 50ರಿಂದ 60 ರೂಪಾಯಿಗೆ ಏರಿಸಿದ್ದಾರೆ. ಅದು APL ಗೆ 70 ರೂಪಾಯಿ ಮಾಡಿದ್ದಾರೆ. ಅದಾದ್ಮೇಲೆ ECG 50 ರೂಪಾಯಿಂದ 60, ಅಂದ್ರೆ ಆಕ್ಸಿಜನ್ ವೆಂಟಿಲೇಷನ್ 1800ರಿಂದ 2060 ರೂಪಾಯಿ ಮಾಡಿದ್ದಾರೆ. POP 250ರಿಂದ 300 ರೂಪಾಯಿ ಮಾಡಿದ್ದಾರೆ. ರಕ್ತ ಪರೀಕ್ಷೆ 70 ರೂಪಾಯಿಂದ 120 ರೂಪಾಯಿ. ಡಯಾಬಿಟಿಕ್ ಇವರೆಲ್ಲ ಇರ್ತಾರಲ್ಲ, ಅವ್ರು ರಕ್ತ ಪರೀಕ್ಷೆ ಮಾಡ್ಕೊಂಡ್ರೆ 120 ರೂಪಾಯಿ ಇವತ್ತು ಮಾಡಿಟ್ಟಿದ್ದಾರೆ. ಇದು ಒಂದು ಬೆಲೆ ಏರಿಕೆ ಮಾಡಿಟ್ಟಿದ್ದಾರೆ. ಅದಾದ್ಮೇಲೆ ಇವ್ರದ್ದು ಒಂದು ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ಅದಾದ್ಮೇಲೆ ಇವ್ರು ಏನೋ ಹೇಳಿದ್ರಲ್ಲ, ನಮ್ಮಲ್ಲಿ ಇಷ್ಟು ಹೆರಿಗೆ ಆಗಿದೆ ಅಷ್ಟು ಇದಾಗಿದೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಅಕ್ರಮವಾಗಿ ಗರ್ಭಪಾತ ಮಾಡಿದ್ದು ಇವ್ರದ್ದೇ ಅಲ್ವಾ, ಇವ್ರದ್ದೇ ಕಾಲದಲ್ಲಲ್ವಾ? ಮಂಡ್ಯದಲ್ಲಿ ಆಗಿದ್ದು ಇವ್ರದ್ದೇ ಕಾಲದಲ್ಲಲ್ವಾ? ಏನ್ ಮಾಡ್ತಾ ಇದ್ದಾರೆ ಆರೋಗ್ಯ ಮಂತ್ರಿಗಳು? ಎಷ್ಟು ಜನ ಸಸ್ಪೆಂಡ್ ಮಾಡಿದ್ರು? ಏನ್ ತನಿಖೆ ಮಾಡಿದ್ರು? ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು? ಪ್ರತಿಯೊಂದು ಅದಕ್ಕೆ ಅದು ಕಾಂಗ್ರೆಸ್ ವಕ್ತಾರರ ಉತ್ತರ ಏನಾಗಿರೋದು ಗೊತ್ತಾ? ಲ್ಯಾಪ್ಟಾಪ್ ಅಲ್ಲಿ ಎಲ್ಲಾ ಹಾಸ್ಪಿಟಲ್ಗಳನ್ನ ಇಟ್ಕೊಂಡಿರೋ ಒಬ್ಬ ವ್ಯಕ್ತಿ ಹೆಂಗ್ ಮಾನಿಟರ್ ಮಾಡಕ್ಕಾಗಲ್ವೋ, ರಾಜ್ಯದ ಆರೋಗ್ಯ ಇಲಾಖೆಯನ್ನ ಅಧಿಕಾರಿಗಳನ್ನ ಇಟ್ಕೊಂಡಿರುವಂತ ಆರೋಗ್ಯ ಇಲಾಖೆ ಸಚಿವರು ಮಾಡಕ್ಕಾಗಲ್ಲ ಎಲ್ಲ ಮಾನಿಟರ್. ಅದಕ್ಕೆ ಅಧಿಕಾರಿಗಳ ನೇಮಕ ಮಾಡ್ಕೊಂಡಿರೋದು. ಅವ್ರು ಹೇಳ್ತಾ ಇರೋದು ಅವ್ರ ಸಚಿವರು ಅಸಮರ್ಥರು, ಅವ್ರ ಹತ್ರ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಏನೋ ಮಾಡಕ್ ಆಗ್ತಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ಬರ್ತೀನಿ. ನಾನು ಇದಕ್ಕೆ ಈ ವಿಷಯದಲ್ಲಿ ರಾಜಕೀಯ ಸಲ್ಲದು ಅಂತ ಹೇಳ್ತಿದ್ದೆ. ರಾಜಕೀಯ ಯಾರು ಮಾಡ್ತಾರೆ? ಇವ್ರು ಮಾಡಿ ತನಿಖೆ ಮಾಡಿ ಅಧಿಕಾರಿ ಮೇಲೆ ಕ್ರಮ ತಗೊಂಡ್ರೆ ಇವರು ಅಲ್ಲ. ಒಂದು ಇವ್ರು ಜೀವ ತಂದು ಕೊಡಕ್ಕಾಗತ್ತೆ ಹೇಳಿ? ರಾಜಕೀಯ ಹೇಳ್ತಾರೆ. ವಿರೋಧ ಪಕ್ಷವಾಗಿ ಮಾತಾಡಿದ್ರೆ ಅದು ರಾಜಕೀಯನಾ? ನಾವು ವಿರೋಧ ಪಕ್ಷ ಆಯ್ತು, ನಮ್ಮ ಮೇಲೆ ಎಲ್ಲ ಆರೋಪ ಮಾಡಿದ್ರು, ನೀವು ಕೋವಿಡ್ ಹಗರಣ ಮಾಡಿದ್ರಿ ಅಂದ್ರು, ತನಿಖೆ ಮಾಡಿಸಿದ್ರಿ, ಮಾಡ್ಸಲ್ಲ. ರಾಜಕಾರಣ ಆರೋಗ್ಯ ಸಚಿವರು ಮಾಡ್ತಾ ಇರುವಂತದ್ದು ಸರಿನಾ ಹೇಳಿ? ಮಾತಾಡ್ತೀನಿ. ಎಸ್, ವ್ಯಾಲಿಡ್ ಪಾಯಿಂಟ್. ಸಾವಿಗೆ ಹೊಣೆ ಯಾರು? ಇದೇ ನಮ್ಮ ಪ್ರಶ್ನೆ. ಎಸ್, ಇರಿ ಕುಮಾರ್ ಅವರೇ ಅವರು ಒಂದು ಒಳ್ಳೆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ. ಇಲ್ಲ ನೀವು ಒಂದಷ್ಟು ಅಂಕಿ ಅಂಶ ಕೊಟ್ರಿ, ಅವರು ಒಂದಷ್ಟು ಅಂಕಿ ಅಂಶ ಕೊಟ್ಟಿದ್ದಾರೆ. ಆಯ್ತು ನೋಡಿ, ಅವ್ರದ್ದು ನಿಮ್ದು ಇಬ್ರದ್ದು ಮಾತು ನಾವು ಕೇಳಿಸ್ಕೊಂಡಿದ್ದೀವಿ. ಇನ್ನೂ ಇಬ್ರು ಇದ್ದಾರೆ ಮಾತು. ಇಲ್ಲ ನೋಡಿ, ಬಹಳ ಮುಖ್ಯವಾಗಿ ನಾನು ಈ ಕ್ಷಣಕ್ಕೆ ಇರ್ರಿ ಕುಮಾರ್ ಅವರೇ, ಒಂದು ನಿಮಿಷ ಇರ್ರಿ ಸರ್, ಇರಿ ಸರ್, ಇವಾಗ ಒಂದು ಬ್ರೇಕ್ ತಗೊಂಡ್ಬಿಡ್ತೀನಿ. ಎಸ್ ನೋಡಿ, ಆಗಿರುವಂಥ ಸಾವು ಒಂದು ಸಂದರ್ಭದಲ್ಲಿ ಆ ಸಾವಿನ ಜವಾಬ್ದಾರಿಯನ್ನು ಯಾರು ತಗೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕೂಸಿದ್ರೆ ಸನ್ನತ್ತವ್ರು ಹೇಳಿದಾಗೆ ಹೋಗಿರುವಂಥ ಪ್ರಾಣವನ್ನು ವಾಪಸ್ ತಂದು ಕೊಡೋದಕ್ಕಾಗೋದಿಲ್ಲ. ಮುಂದೆಂದೂ ಕೂಡ ಇಂಥ ಘಟನೆಗಳು ಸಂಭವಿಸಬಾರ್ದು ಅನ್ನೋದಾದರೆ ಹೆಂಗೆ ಜವಾಬ್ದಾರಿಯುತವಾಗಿ ಅಧಿಕಾರಿಗಳು, ವೈದ್ಯರು, ನರ್ಸ್ಗಳು ಕೆಲಸ ಮಾಡಬೇಕು. ನೋಡಿ, ಸದ್ಯದ ಪರಿಸ್ಥಿತಿಯಲ್ಲಿ ಬಾಣಂತಿಯರ ಸಾವು ಸಂಭವಿಸಿರುವಾಗ ನಾವು ಗಮನಿಸಬೇಕಾದ ಮತ್ತೊಂದು ಅಂಶ ಅಂದಾಗ, ಬಳ್ಳಾರಿ ಬಿಮ್ಸ್ ಅಂದಾಗ, ಕೇಶವ್ ಅವರೇ, ಖಾಸಗಿ ಆಸ್ಪತ್ರೆಗೂ ಸೆಡ್ಡು ಹೊಡೆದಂಥ ಆಸ್ಪತ್ರೆ, ಅಲ್ಲಿ ಇಂಥ ಸಾವು ಸಂಭವಿಸಿದೆ ಅನ್ನೋದಾದರೆ ಏನೆಲ್ಲ ಕಾರಣಗಳು ಏನಾಗಿರ್ಬೋದು? ಬಿಂಗ್ ಡಾಕ್ಟರ್, ಅದೇನೋ ದ್ರಾವಣದ ಕಾರಣ ಆಯಿತಾ, ಚಿಕಿತ್ಸೆಯಲ್ಲಿ ವೈಫಲ್ಯ ಅನ್ನೋದಾಯ್ತಾ, ವೈದ್ಯರ ನಿರ್ಲಕ್ಷ್ಯ ಕಾಣ್ತಿದೆಯಾ? ಯಾವ ಕಾರಣಕ್ಕೆ ಸಾವು ಸಂಭವಿಸಿದೆ? ಅಲ್ಲಿಂದ ಬರೋಣ. ನೋಡಿ, ಇವತ್ತಿನ ದಿವಸ ಬಳ್ಳಾರಿಯಲ್ಲಿ ಆ ಬಾಣಂತಿಯರ ಏನು ಸಾವು ಸಂಭವಿಸಿದೆಯಲ್ಲ, ಅದು ಅತ್ಯಂತ ದುರ್ದೈವ. ಇವರು ಆಸ್ಪತ್ರೆಗೆ ಹೋಗಿದ್ದಿದ್ದು ಇವ್ರಿಗೆ ಏನೋ ಕಾಯಿಲೆ ಬಂದು ಏನೋ ರೋಗ ಬಂದಲ್ಲ, ಒಂದು ಮಹಿಳೆಯ ಜೀವನದಲ್ಲಿ ಆಗುವಂಥ ಒಂದು ಸ್ವಾಭಾವಿಕ ಪ್ರಕ್ರಿಯೆ. ಮತ್ತು ಈ ಬಾಣಂತಿಯಲ್ಲಿ ಇವರು ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಿದ್ದು 22-23ರಲ್ಲಿ ಸತ್ತಿದ್ರು ಅಂತೆಲ್ಲ ಒಂದು ಹೇಳ್ತಿದ್ರು. ನೋಡಿ, ಈ ಪ್ರೆಗ್ನೆನ್ಸಿ ಹೋಗಿದ್ದಾಗ ಬಹಳಷ್ಟು ಕಾಂಪ್ಲಿಕೇಶನ್ಸಿಂದ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ ಸಾವುಗಳಾಗೋದು ಬೇರೆ. ಯಾಕಂತಂದರೆ ಅದು ವೈಯಕ್ತಿಕ ಕಾಂಪ್ಲಿಕೇಶನ್ಸ್ ಇರ್ಬೋದು, ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಇರ್ಬೋದು, ಅಲ್ಲಿ ಸಾವುಗಳಾಗ್ತವೆ. ಇವಾಗ ಇದು ಆಗಿರೋದು ಏನಂತಂದರೆ, ಮಗು ಡೆಲಿವರಿ ಆಗಿದ್ದಾದ್ಮೇಲೆ ಮಗು ಆರೋಗ್ಯಕರವಾಗಿದೆ,
ಬಾಣಂತಿನೂ ಆರೋಗ್ಯಕರವಾಗಿದ್ದಾರೆ. ಪೋಸ್ಟ್ ಆಪರೇಟಿವ್ ಕೇರ್ ಸರಿ ಇಲ್ದಿರ ಇದಾಗಿರೋದು. ಹೌದು. ಈಗ ಮೇಲ್ನೋಟಕ್ಕೆ ಇವಾಗ ವರದಿಗಳು ಬರ್ತಿರೋ ಪ್ರಕಾರ ಇಲ್ಲಿ ಕೊಡ್ತಿರೋ ರಿಂಗರ್ ಲ್ಯಾಕ್ಟೇಟ್ ಅನ್ನೋ ಒಂದು ದ್ರಾವಣ ಕೊಟ್ಟಿರೋದ್ರಿಂದ ಅದರಿಂದ ಅದು ಸಬ್ಸ್ಟ್ಯಾಂಡರ್ಡ್ ಆಗಿತ್ತು, ಅದರಿಂದ ಸಾವಾಗಿದೆ ಅಂತ ಹೇಳಿ ಬರ್ತೀನಿ. ನೋಡಿ, ರಿಂಗರ್ ಲ್ಯಾಕ್ಟೇಟ್ ಅನ್ನೋದು ಬಹಳ ಕಾಮನ್ ಆಗಿ ಯೂಸ್ ಮಾಡುವಂತ ಒಂದು ದ್ರಾವಣ. ಅದು ಏನಂತಂದ್ರೆ ರಿಹೈಡ್ರೇಷನ್ಗೋಸ್ಕರ ಅಂತ ಹೇಳಿ ಅದು ಬಹಳಷ್ಟು ವರ್ಷಗಳಿಂದ ಎಲ್ಲಾ ಕಡೆ ಯೂಸ್ ಮಾಡ್ತಾ ಇರೋಂಥದ್ದೇ. ಇದು ಸಬ್ಸ್ಟ್ಯಾಂಡರ್ಡ್ ಅಷ್ಟು ಕಳಪೆ ಗುಣಮಟ್ಟದ ಕೊಡ್ತಾ ಇದ್ರೆ ಹೇಗೆ ಬಾಣಂತಿ ನೋಡಿ ಅಂದ್ರೆ ಅದು ಓಲ್ಡ್ ಸ್ಟಾಕ್ ಎಕ್ಸ್ಪೈರ್ಡ್ ಏನಂತ ಅರ್ಥ? ಅದು ಈಗಿರೋ ರಿಪೋರ್ಟ್ ಪ್ರಕಾರ ಅದು ಕಳಪೆ ಗುಣಮಟ್ಟದ್ದು ಅಂತ. ಈಗ ಎಕ್ಸ್ಪೈರ್ಡ್ ಆಗಿರೋರು ಸಾಧಾರಣವಾಗಿ ಉಪಯೋಗಿಸಲ್ಲ, ಅದನ್ನ ಪಕ್ಕಕ್ಕೆ ಹಾಕ್ಬಿಡ್ತಾರೆ. ಓಲ್ಡ್ ಸ್ಟಾಕ್ ಇರ್ಲಿಕ್ಕೆ ಅವಕಾಶ ಇರಲ್ಲ, ಅದು ಬಂದಿರೋದೇ ಕಳಪೆ ಗುಣಮಟ್ಟ. ಇಲ್ಲಿ ಇನ್ನೊಂದು ಅತ್ಯಂತ ದೈವದ ಸಂಗತಿ ಏನಂತಂದ್ರೆ ಈ ಆಸ್ಪತ್ರೆಗಳಿಗೆ ಬರೋ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಕೂಡ ಕಮಿಷನ್ ದಂಧೆ ನಡೆಯುತ್ತೆ. ಅದು ಅಧಿಕಾರಿಗಳಿಂದ ಇರ್ಬೋದು, ಡಿಪಾರ್ಟ್ಮೆಂಟ್ ಇರ್ಬೋದು, ಅದು ಮಂತ್ರಿಗಳವರೆಗೂ ಇರ್ಬೋದು, ಪ್ರತಿಯೊಂದರಲ್ಲೂ ಕಮಿಷನ್ ದಂಧೆ ನಡೆಯುತ್ತೆ. ಅದಕ್ಕೆ ಇವತ್ತಿನ ದಿವಸ ಈ ಸಾವುಗಳು ನಡೆದಿದೆ. ಇದು ರಿಂಗರ್ ಸೊಲ್ಯೂಷನ್ ಇದೆ ಬಹಳ ದುಬಾರಿ ಆದ್ದೇನಲ್ಲ, ಸುಮಾರು ಒಂದು ಫ್ಲೂಯಿಡ್ ಒಂದು 20 ರೂಪಾಯಿ ಆಸ್ಪತ್ರೆಯಲ್ಲಿ ಇರುತ್ತೆ. ಅದಕ್ಕೆ ಸ್ವಲ್ಪ ಸರ್ಕಾರಕ್ಕೂ ಏನೋ ಒಂದು ರೇಟಲ್ಲಿ ಬಂದಿರುತ್ತೆ. ಇದು ಇನ್ನೊಂದೇ ಅಂದ್ರೆ ಈ ಟೆಂಡರ್ ಪ್ರಕ್ರಿಯೆಗಳಲ್ಲೂ ಕೂಡ ಅವ್ಯವಹಾರಗಳು ನಡೆಯುತ್ತೆ. ಟೆಂಡರ್ ಅಲ್ಲೂ ಸಾಧಾರಣವಾಗಿ ಅವ್ರಿಗೆ ಕೊಡ್ತಾರೆ. ಆದ್ರೂ ಏನಾಗುತ್ತೆ ಅಂತಂದ್ರೆ ಈ ಟೆಂಡರ್ ಪ್ರಕ್ರಿಯೆಗಳು ನಡೀಬೇಕಾದ್ರೆ ಫೇಕ್ ಟೆಂಡರ್ಗಳು ಕೂಡ ಬರ್ತವೆ. ಒಬ್ಬೊಬ್ಬರದೇ 3-4 ಬೇರೆ ಬೇರೆ ಹೆಸರುಗಳಲ್ಲಿ ಕಂಪ್ನಿಗಳೇ ಇರೋದಿಲ್ಲ. ಅಲ್ಲಿ ಒಬ್ಬರೇನೆ ಅವ್ರಿಗೆ ಹೈ ರೇಟಲ್ಲಿ 2-3 ಟೆಂಡರ್ ಕೊಟ್ಟಿರೋದು, ಲೋ ರೇಟ್ ಇವ್ರು ಕೊಟ್ಟರೆ ಅದಕ್ಕೆ ಬರುತ್ತೆ. ಮತ್ತೆ ಇವತ್ತು ದಿವಸ ಇವರು ಆರೋಗ್ಯ ಮಂತ್ರಿಗಳು ಹೇಳ್ತಿದ್ರು, ನಂದೇನಾದ್ರು ತಪ್ಪಿದ್ರೆ ನಾನು ರಾಜೀನಾಮೆ ಇದು ಇಷ್ಟೊಂದು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಇವರು ನಂದೇನೋ ತಪ್ಪಿದ್ರೆ ಅಂತ ಹೇಳ್ತಾರೆ. ಈ ಜವಾಬ್ದಾರಿ ಹೊರೋರು ಯಾರು? ಏನೇ ಒಂದು ಅಚಾತುರ್ಯ ಆದರೂ ಅಧಿಕಾರಿಗಳು ತಲೆ ಕಟ್ಟಕ್ಕೆ ನೋಡ್ತಾರೆ ಅಷ್ಟೇ. ಇವ್ರು ಹೇಳ್ತಿದ್ರು ಸೆಂಟ್ರಲ್ ಲ್ಯಾಬ್ ಅಂತ ಹೇಳಿ. ಏನಂತಂದ್ರೆ ಆರೋಪ ಪ್ರತ್ಯಾರೋಪಗಳು, ನಮ್ದೇನೂ ತಪ್ಪಿಲ್ಲ, ಸೆಂಟ್ರಲ್ನವ್ರ ಲ್ಯಾಬ್ ತಪ್ಪು ಅನ್ನೋ ಥರನೇ ಹೇಳ್ತಾರೆ. ನೋಡಿ, ಸೆಂಟ್ರಲ್ ಲ್ಯಾಬ್ನವ್ರು ಹೇಳ್ತೀನಿ, ಕೋರ್ಟ್ ಆದೇಶ ಬಂದಿದ್ದು ಸೆಂಟ್ರಲ್ ಲ್ಯಾಬ್ಗೆ ಇವ್ರು ಕಳಪೆ ಗುಣಮಟ್ಟದ್ದು ಅಂತ ರಿಪೋರ್ಟ್ ಕೊಟ್ಟಿದ್ರೆ ಅವರು ಕೋರ್ಟ್ಗೆ ಹೋಗಿದ್ರೆ ಕೋರ್ಟ್ಗೆ ರೆಪ್ರೆಸೆಂಟೇಷನ್ ಕೊಡ್ಬೋದು, ಇದು ಕಳಪೆ ಗುಣಮಟ್ಟದ್ದು ಅಂತ ಹೇಳಿ. ಕೋರ್ಟ್ನವ್ರು ಅದನ್ನು ಪರಿಗಣನೆ ಮಾಡ್ತಾರೆ. ಸ್ಮಾಲ್ ಇಂಟ್ರಪ್ಷನ್. ಈಗ ಕುಮಾರ್ ಅವ್ರು ಹೇಳ್ದಂಗೆನೆ ಡ್ರಗ್ನ ಅದು ಕಳಪೆ ಗುಣಮಟ್ಟದ್ದು ಏನೋ ಈಗ ರಾಜ್ಯ ಸರ್ಕಾರದಿಂದ ಅದ್ರ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿಸುತ್ತೆ. ಕೋರ್ಟಿಂದಾನೇ ಒಂದು ಅನುಮತಿ ಪತ್ರ ತಗೊಬಂದಾಗ ವಿ ಆರ್ ಹೆಲ್ಪ್ಲೆಸ್, ಅದನ್ನ ಕೊಡ್ಬೇಕಾಗತ್ತೆ. ಅವ್ರು ಅದು ಹೇಳ್ತಿದಾರೆ. ಅಲ್ಲ, ಆಕ್ಚುಲಿ ಹಂಗೇನಾ ಅವರು ಇವರು ಈ ಕಂಪನಿನವರು ಕೋರ್ಟ್ಗೆ ಹೋದಾಗ ಇವ್ರ ಹತ್ರ ಅದಕ್ಕೆ ಅದು ಕಳಪೆ ಗುಣಮಟ್ಟದ್ದಾಗಿತ್ತು ಅಂತೇಳಿ ಸೆಂಟ್ರಲ್ ಲ್ಯಾಬ್ಗೆ ಏನು ಕಳಿಸಿದಾರೆ ಅದೇ ಒಂದು ವರದಿ ತಗೊಂಡು ಕೋರ್ಟ್ ನೋಡಿ ದಿಸ್ ಈಸ್ ವಾಟ್ ವಿ ಹ್ಯಾವ್, ಪ್ರೂಫ್ ಇದೆ ಇವ್ರ ಕಳಪೆ ಗುಣಮಟ್ಟ ಅಂತೇಳಿ ಕೋರ್ಟ್ ಕನ್ವಿನ್ಸ್ ಮಾಡಿ ಸೆಂಟ್ರಲ್ ಲ್ಯಾಬ್ ಕೋರ್ಟಲ್ಲಿ ಮಾಡಿದ್ರೆ ಕೋರ್ಟಲ್ಲಿ ಹೇಗೆ ಬಂತು ಅಂದ್ರೆ ಕೋರ್ಟಲ್ ರೆಪ್ರೆಸೆಂಟೇಷನ್ ಸರಿಯಾಗಿ ಮಾಡಿಲ್ಲ ಇವರು. ಕೋರ್ಟಲ್ ರೆಪ್ರೆಸೆಂಟೇಷನ್ ಸರಿಯಾಗಿ ಆಗಿದ್ರೆ ಆಗ್ತಾ ಇತ್ತು. ಮತ್ತೆ ದಿನೇಶ್ ಗುಂಡೂರಾವ್ ಬೇಕಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ, ಏನೋ ಸರಿ ಹೋಗೋದಾದ್ರೆ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಇದೆ ಆಯ್ತಾ. ಒಂದು ರೈಲ್ವೆ ಅಪಘಾತ ಆದರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಅಂದ್ರೆ ಇಲ್ಲಿ ನೈತಿಕತೆ ಇಲ್ದಂಗೆ ಆಗ್ಬಿಟ್ಟಿದೆ ಈ ಪಕ್ಷದಲ್ಲಿ ಇವತ್ತಿನ ದಿವಸ. ನೈತಿಕ ಹೊಣೆ ಹೊತ್ತಿ ರಾಜೀನಾಮೆ ಕೊಡಲೇಬೇಕು ಅವರ ಗುಂಡೂರಾವ್ ಅವರು. ಯಾಕಂದ್ರೆ ನೋಡಿ, ಈ ಹಿಂದೆ 4 ಬಾಣಂತಿರು, ಇವತ್ತೊಂದು ನೆನ್ನೆ ಒಂದು ಸಾವಾಗಿದೆ. ಹೌದು. ಇಂಥ ಕಳಪೆ ಗುಣಮಟ್ಟದ ಔಷಧಿಗಳು ಕೊಡ್ತಾ ಇರಬೇಕಾದ್ರೆ ಏನು ಮಾಡ್ತಿದ್ರೆ, ಇತ್ತೀಚೆಗಷ್ಟೇ ಇವರು ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ರು. ಏನಂತಂದ್ರೆ ಇವಾಗ ಮೆಡಿಕಲ್ ಸರ್ಕಾರಿ ವೈದ್ಯಕೀಯ ಮೆಡಿಕಲ್ ಕಾಲೇಜ್ಗೆ ಸೇರಿರುವಂಥ ಆಸ್ಪತ್ರೆಗಳಲ್ಲಿ ಎಲ್ಲ ರೇಟ್ಸ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ರೇಟ್ ನೋಡಿ, ಸರ್ಕಾರಿ ಆಸ್ಪತ್ರೆಗೆ, ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆಗೆ ಏನಕ್ಕೆ ಹೋಗ್ತಾರೆ ಜನ? ನಮ್ಮ ಕೈಯಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗೋಕ್ಕಾಗಲ್ಲ, ಶಕ್ತಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲೂ ಕೂಡ ನೀವು ರೇಟ್ ರೈಸ್ ಮಾಡಿ ಇಟ್ಟುಬಿಟ್ಟು ನೀವು ಅಲ್ಲೂ ಕೂಡ ದುಡ್ಡು ಮಾಡ್ಲಿಕ್ಕೆ ನೋಡಿದ್ರೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಬೇರೆ ದಾರಿಗಳೇ ಇಲ್ವೇ ಸರ್ಕಾರಕ್ಕೆ? ಅಲ್ಲೂ ಕೂಡ ದುಡ್ಡು ಮಾಡ್ಲಿಕ್ಕೆ ಅಂತ ಹೋದ್ರೆ ಸರ್ಕಾರ ಇದ್ರಷ್ಟು ಲಜ್ಜೆಗೇಡಿತನ ಇನ್ನೊಂದೇನಿಲ್ಲ. ಸರ್ಕಾರದಲ್ಲಿ ಸಾಕಷ್ಟು ಬಜೆಟ್ ಇರುತ್ತೆ. ಈಗೇನು 10% 20% ಅಂತ ರೈಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. 10 ರೂಪಾಯಿ ಇರೋದನ್ನ 20 ರೂಪಾಯಿ ಮಾಡಿದ್ರೆ 100% ರೈಸ್. ಅದು 10% 20% ಅಲ್ಲ, ಆಯ್ತಾ? ಹೋಗ್ಲಿ, ಇವು ರೈಸ್ ಮಾಡಿದ್ರಲ್ಲ, ಆ ಸರ್ಕಾರಿಗಳಲ್ಲಿ ಸರ್ಕಾರಿ ಸೇವೆಗಳಲ್ಲಿ ಗುಣಮಟ್ಟ ಇಂಪ್ರೂವ್ ಆಗಕ್ಕೆ ಏನಾದ್ರು ಮಾಡಿದಾರಾ? ಇಲ್ಲ. ಇವತ್ತಿನ ದಿವಸ ಸರ್ಕಾರಿ ಆಸ್ಪತ್ರೆಗಳು ದನದ ಕೊಟ್ಟಿಗೆಗಿಂತ ಕೀಳಾಗಿರ್ತವೆ. ಅಲ್ಲಿ ಒಂದ್ ನಿಮಿಷ ನಿಮ್ಮ ವಾಪಸ್ ತಗೊಳ್ಳೋದೇನು ಗೊತ್ತಾಗುತ್ತೆ. ಈ ಮಾತು ಇವರು ಅಧಿಕಾರ ನಡೆಸಿದ್ದಾರೆ. ಅದೇ ಸಂದರ್ಭದಲ್ಲಿ ಇವರು ನಡೆಸಿದ್ದಾರೆ.
ಇವತ್ತು ನೋಡಿ, ಸರ್ಕಾರಿ ಒಂದೇ ನಿಮಿಷ. ಅವರ ಅಧಿಕಾರ ಕುಮಾರ್ ಅವರೇ, ಒಂದ್ ನಿಮಿಷ. ಕುಮಾರ್ ಅವರೇ, ಅವರು ಅಧಿಕಾರ ನಡೆಸ್ತಾರೆ, ಇವರು ಅಧಿಕಾರ ನಡೆಸ್ತಾರೆ. ಆವತ್ತೂ ಹಾಗೆ ಇದೆ, ಇವತ್ತೂ ಹಾಗೆ ಇದೆ. Yes. ಆಯ್ತಾ? ಇನ್ನು ಅವ್ರಿದ್ದಾಗ ಆಗ್ಬೇಕಾಗಿ ಮೂರು ಬಟ್ಟೆ ಕಳ್ಬೇಕು. ನೋಡಿ, ಒಂದು ನಿಮಿಷ ಇದೆ. ಅವರಿದ್ದಾಗ ಕಡಿಮೆ ಆಗಿತ್ತು, ಇವತ್ತು ಕಡಿಮೆ ಆಗಿದ್ದಾವೆ. ಹಂಗಾಗಿ ಅವ್ರು ನಿಜ ಹೇಳಿರೋದು, ಅವ್ರು ನಿಜ ಹೇಳಿರೋದು, ಅವ್ರು ನಿಜ ಹೇಳಿರೋದು. ಬನ್ನಿ, ಇವಾಗ ಕರ್ಕೊಂಡು ಹೋಗ್ತೀನಿ. ಗೌರ್ಮೆಂಟ್ ಹಾಸ್ಪಿಟಲ್ ಪರಿಸ್ಥಿತಿ ಹೆಂಗಿದೆ ಅಂತ ತೋರಿಸ್ತೀವಿ. ಬನ್ನಿ. ಒಂದ್ ನಿಮಿಷ ಸೈಯದ್ ಅವರೇ, ಅವ್ರು ನಿಜ ಹೇಳಿರೋದು. ಅಲ್ಲ ಸರ್, ಅಲ್ಲ ವೈದ್ಯರಾಗಿದ್ದಕ್ಕೆ ಹಂಗೆ ಹೇಳಿದ್ದಾರೆ, ವೈದ್ಯರಾಗಿದ್ದಕ್ಕೆ ಹಂಗೆ ಹೇಳಿದ್ದಾರೆ ಅಂತ ಮಾಡ್ತೀನಿ. ಸರ್ ಸರ್ ಒಂದ್ ನಿಮಿಷ ಇಲ್ಲ, ಇವ್ರು ಮಾತಾಡ್ಬೇಕು, ನಾ ಬರ್ತೀನಿ ಅಲ್ಲಿಗೆ. ಸರ್ಕಾರ ನಡೆಸ್ತಿರೋ ಆಸ್ಪತ್ರೆಗಳು ಆ ತರ ಆಗಿದ್ಯಾ? BBMP ನಡೆಸ್ತಿರೋ ಆಸ್ಪತ್ರೆ ಅಂದ್ರೆ ಅದು ಬೇರೆ ಇದು ಬೇರೆ ಅಂತ ಸರ್ಕಾರಿ ಆಸ್ಪತ್ರೆಗಳು ಬೇಡ. ನೀರಿಲ್ಲ ಅಂತ ಹೇಳಿದ್ರಲ್ಲ, ಕುಮಾರ್ ಸರ್, ಕುಮಾರ್ ಸರ್, ಒಂದೇ ನಿಮಿಷ. ಕುಮಾರ್ ಅವರೇ, 70 ವರ್ಷ ವೆಂಟಿಲೇಟರ್ ಇರಲಿಲ್ಲ, ಆಕ್ಸಿಜನ್ ಪ್ಲಾಂಟ್ ಇರಲಿಲ್ಲ, ಅದನ್ನ ಹೇಳಿ ಅದು ಮಾಡಿರೋದು. ನಾನು ಬರ್ತೀನಿ, ಒಬ್ರೊಬ್ರಿಗಾದ್ಮೇಲೆ ಒಬ್ರೊಬ್ರು ಮಾತಾಡ್ತೀನಿ. ನಾನು ಒಂದ್ ನಿಮಿಷ. ಸೈಯದ್ ಸರ್, ಗೊತ್ತಾಯ್ತು, ಸೂಪರ್. ನಾ ಮಾತಾಡ್ತೀನಿ. ಚರ್ಚೆ ಮಾಡ್ಬೇಕು. Yes. ಗಲಿಬಿಲಿ ಆಗ್ಬಾರ್ದು ಅಂತ ಬಂದಿದ್ದೇನೆ. ಯಾಕೆ ಅಂತಂದ್ರೆ ನೋಡಿ, ಇದು ಯಾರದೇ ಜೀವ ಆದ್ರೂ ಕೂಡ ಅದಕ್ಕೆ ಮೌಲ್ಯ ಇದೆ. ಅವ್ರ ಮನೆಯವರಿಗೆ ನಮಗೂ ಕೂಡ ಅದ್ರ ಬಗ್ಗೆ ಗೌರವ ಇದೆ. ಇಲ್ಲಿವರೆಗೂ ಏನ್ ಮಾಡಿದ್ದೀರಿ 5 ದಿನದಿಂದ? ಸುಮ್ಮನೆ ಏನ್ ಮಾಡಿದ್ದೀರಿ ಅದೇಳಿ? ಏನೇನೋ ಮಾತಾಡ್ಬೇಡಿ, ಸುಮ್ಮನೆ ಏನೇನೋ ಎಲ್ಲ ಮಾತಾಡ್ತಾ ಇರೋದು. ನೀವ್ ಹೇಳೋ ಸುಳ್ಳು ಕೇಳೋದೆಲ್ಲ ಗೊತ್ತಿರೋದಿಲ್ಲ. ಏನೇನೋ ಮಾತಾಡ್ಬೇಡಿ, ಏನೇನೋ ತಲೆ ಕೆಟ್ಟಿಲ್ಲ. ನೀವೇನೇನೋ ಮಾತಾಡ್ತೀರಿ, ನನಗೆ ತಲೆ ಕೆಟ್ಟಿಲ್ಲ. ವೈಜ್ಞಾನಿಕವಾಗಿ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಏನಾದ್ರು ಲೋಪ ಆಗಿದ್ರೆ ನಮ್ ಕಡೆಯಿಂದ ತಪ್ಪಾಗಿರೋ ಚರ್ಚೆ ತಪ್ಪಾಗಿದ್ದನ್ನು ಸರಿ ಮಾಡಿ ಅಂತ ನಮ್ಗೆಲ್ಲ ಜನತೆಗೆಲ್ಲ ಹೇಳೋದವ್ರು. ಅವ್ರು ತಪ್ಪು ಮಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆ ಕರ್ನಾಟಕದ ಸರ್ಕಾರಿ ಕರ್ನಾಟಕದ ವೈದ್ಯಕೀಯ ವ್ಯವಸ್ಥೆಗೆ ಮಾಡ್ತಾ ಇರೋ ಮಾತಿನ ಲೋಪ ಅಲ್ಲ, ನಿಜ ಕೂತ್ಕೊಳ್ರಿ. ಮೂಡ ಹಗರಣ ತಗೊಂಡ್ರೆ ನಿಮಗಿದ್ಯೇನ್ರಿ ಅದ್ರ ಆರೋಗ್ಯದ ವಿಷಯದ ಬಗ್ಗೆ JDS ಪಕ್ಷದ ವಕ್ತಾರರು ತಾಂತ್ರಿಕವಾಗಿ ಅದಕ್ಕೇನಾದ್ರು ಮಾತನಾಡದಿದ್ರೆ ಮಾತಾಡಿ, ಏನೇನೋ ಮಾತನಾಡಿದ್ರೆ ಬಾಯಿಗೆ ಬಂದಂಗೆಲ್ಲ ಅದಕ್ಕೆಲ್ಲ ನಾವು ಉತ್ತರ ಕೊಡಕ್ ಆಗೋದಿಲ್ಲ. ತಾಂತ್ರಿಕವಾಗಿ ಕರ್ನಾಟಕ ಸರ್ಕಾರ ತಗೊಂಡ್ರೆ ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಿದ್ರೆ ನಮ್ಮ ಮರ್ಯಾದೆ ಇರುತ್ತೇನ್ರೆ? ಇವತ್ತು ಬೆಳಗ್ಗೆ ರೈಲ್ವೆ ಅಪಘಾತ ಆಗಿದೆ, ರೈಲ್ವೆ ಮಂತ್ರಿ ರಾಜೀನಾಮೆ ಕೊಡಕ್ ಕೇಳ್ರಿ. ಯಾಕ್ರಿ ಏನೇನೋ ಮಾತಾಡ್ತೀರಿ, ಸುಮ್ಮನೆ ಸ್ವಲ್ಪ. ಅಂತ ಅದಕ್ಕಿಂತ ಜಾಸ್ತಿ ನೈತಿಕತೆ ನಮ್ಮ ಮಂತ್ರಿಗಳು ನನ್ನ ಕಡೆಯಿಂದ ಲೋಪ ಆಗಿದೆ, ರಾಜೀನಾಮೆ ಕೊಡ್ತೀನಿ ಅಂತ ಭೂತದ ಬಾಯಲ್ಲಿ ಭಗವದ್ಗೀತೆ ದೊಡ್ಡದಾಗಿ ಮಾಡ್ತಿರೋ ಹಗರಣಗಳು, ನೀವು ಮಾಡ್ತಿರೋ ಎಲ್ಲ ಗೊತ್ತಾಗ್ತಾ ಇದೆ ಜನರಿಗೆ. ಈಗ ಮೇಡಮ್ PMFC ಯಾರಡಿ ಅನ್ನೋದನ್ನ ಬಗ್ಗೆ ನಾನು ಪೂರ್ಣ ಮಾತಾಡಕ್ ಶುರು ಮಾಡ್ಬಿಟ್ರೆ ಇವ್ರು ಸುಮ್ಮನೆ ಆಗ್ಬೇಕು. ಆಯ್ತು ಸೈಯದ್ ಸರ್, ಆಯ್ತು ಸರ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಪ್ರಸ್ತಾಪ ಆದಾಗ ಲ್ಯಾಪ್ಟಾಪ್ ಪ್ರಧಾನ ಮಂತ್ರಿ ಕೈಯಲ್ಲಿ ಐತೆ, ನಮ್ ಕೈಯಲ್ಲಿ ಐತೆ. ಇಟ್ಕೊಳ್ಳಿ ಸರ್. ಹೆಣ್ಮಕ್ಳು ಸಾಯ್ದಿರಂಗ್ ನೋಡ್ಕೊಳ್ಳಿ. ಆರೋಗ್ಯ ಇಲಾಖೆ ಕೆಲಸ. ನಾವು ಅದ್ರ ಬಗ್ಗೆ ನಮ್ಗೆ ಒಂದು ಎಂತ ಕಾಳಜಿ ಇದೆ ಅಂದ್ರೆ ಆರೋಗ್ಯ ಇಲಾಖೆ ಬಗ್ಗೆ ನೋಡಿ ಮೇಡಮ್, ನಾವು ಹುಡುಗಾಟ ಆಡ್ತಾ ಇಲ್ಲ, ಯಾರು ಲೋಪ ಆಗಿರ್ಬೋದು. ವೈದ್ಯಕೀಯ ವ್ಯವಸ್ಥೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಿರೋರು ದಿನ ಬೆಳಗಾದ್ರೆ ಈಗ ಇನ್ನೂ ಇರ್ತವೆ.
ತನಿಖೆ ನಡೀತಿದೆ. ಸಮರ್ಥನೆ ಸಮ್ಮತ್ ಸರ್ ನೋಡಿ, ನಾನು ಆ ವಿಷಯ ಬಗ್ಗೆ ಮಾತಾಡೋದಿಲ್ಲ. ಒಂದು ನಿಮಿಷ ಸೈಯದ್ ಅವ್ರ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ ನಾನು. ಸೈಯದ್ ಅವರೇ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೇರವಾಗಿ ಹೇಳಿದ್ರು ಇದು ಅಧಿಕಾರಿಗಳ ಲೋಪ ಅಂತ. ಯಾವುದೇ ಕೇಸ್ ತಗೊಂಡ್ರು ಕೂಡ ಅಧಿಕಾರಿಗಳು ಅಂತ ಒಂದು ಗೂಬೆ ಕೂರಿಸೋ ಪ್ರಯತ್ನ ಆಗ್ತಿದೆ ಹೊರತು ಯಾರೋ ಜವಾಬ್ದಾರಿನ ತಗೋತಾ ಇಲ್ಲ. ನಮ್ಮ ಸಚಿವರು, ಶಾಸಕರು, ನಾಯಕರ ನಿರ್ಲಕ್ಷ್ಯದಿಂದ ಆಗಿರೋ ತಪ್ಪಿಗೆ ನಾವು ಕ್ಷಮೆ ಯಾಚಿಸ್ತಾ ಇದ್ದೀವಿ. ಮುಂದೆಂದು ಹಿಂಗೆ ಆಗದಿರಂಗೆ ನಾವು ನೋಡ್ಕೋತೀವಿ. ಈ ಪದ್ಧತಿ ಯಾಕಿಲ್ಲ ಕರ್ನಾಟಕ ಕಾಂಗ್ರೆಸ್ನಲ್ಲಿ? ನೋಡಿ ಮೇಡಮ್, ಈಗ ಸದ್ಯಕ್ಕೆ ಕುರ್ಚಿ ಬಚಾವ್ ಅಭಿಯಾನ ನಡೀತಾ ಇದೆಯಲ್ಲ, ಇದರಿಂದಾನೇ ಫುರ್ಸತ್ತಿಲ್ಲ. ಒಂದು ಮೂಡಾದಲ್ಲಿ ಕುತ್ತಿಗೆ ಬಂದಿದೆ, ಒಂದು ಕಡೆ ವಾಲ್ಮೀಕಿ ಅಬಕಾರಿ ಇಲಾಖೆ, ಇನ್ನೊಂದು ಇವರಲ್ಲೇ ಬಣಗಳಾಗೋಗಿ ನಾನು ಸಿ ಎಂ ಆಗ್ತೀನಿ, ನೀನು ಸಿ ಎಂ ಆಗ್ತೀನಿ, ನಾನು ನಿನ್ಗಿಳಿಸ್ತೀನಿ, ನಾನು ನಿನ್ಗಿಳಿಸ್ತೀನಿ, ಈ ಗುದ್ದಾಟ. ಇದರಲ್ಲಿ ಸಮಾವೇಶ ಏನಂತ ಮಾಡಿದ್ದು ಮೇಡಮ್? ನನಗೆ ಹೆಸರು ಅದೇ ಜನ ಕಲ್ಯಾಣ ಅಂದರೆ ಏನಂತ ಅರ್ಥನೇ ಆಗಿಲ್ಲ ನನಗೆ. ಇದು ಯಾವ ಜನರ ಕಲ್ಯಾಣ ಅಂತ. ನಿನ್ನೆ ಸಿ ಎಂ ಸಾಹೇಬರು ದೊಡ್ಡದಾಗಿ ಹೇಳ್ತಿದ್ರು, ದೇವೇಗೌಡ್ರೆ ನಿಮಗೆ ಕಣ್ಣಲ್ಲಿ ನೀರು ಬಂತ ಅಂತ. 5 ಜನ ಹೆಣ್ಮಕ್ಳು ಸತ್ತವ್ರೆ. ಇವತ್ತೊಂದು ಸಾವಾಗಿದೆ, ಇವತ್ತೊಂದು ಸಾವಾಗಿದೆ. ನಿಮಗೆ ಕಣ್ಣಲ್ಲಿ ನೀರು ಬಂತ? ಈ ರಾಜ್ಯದ ಮುಖ್ಯಮಂತ್ರಿ ನಿಮ್ಗೇನಾದರೂ ಜವಾಬ್ದಾರಿ ಇದೆಯಾ? ಹೆಲ್ತ್ ಮಿನಿಸ್ಟರ್ ಇರಲಿ, ಫೈನಾನ್ಸ್ ಮಿನಿಸ್ಟರ್ ಇರಲಿ, ಹೂ ಎವರ್ ಇಟ್ ಈಸ್ ಕಮ್ಸ್ ಅಂಡರ್ ಯು. ನೀವು ಈ ರಾಜ್ಯಕ್ಕೆ ಒಂದು ತಂದೆ ಇದ್ದಂಗೆ, ಒಂದು ರಾಜ ಇದ್ದಂಗೆ, ಕರೆಕ್ಟ್ ಅಲ್ವಾ? ನಿಮ್ಮ ಪ್ರಜೆಗಳು ಈ ರೀತಿ ಕಲ್ಪೆ ಔಷಧಿಯಿಂದ ಸತ್ತಾಗ ನೀವೇನು ಮಾಡಿದ್ರಿ? ನಿಮಗೆ ಸಮಾವೇಶ ಮುಖ್ಯ ಆಯ್ತಾ, ಇಲ್ಲ ಅಲ್ಲಿ ಹೋಗಿ ಸತ್ತಿರೋರ್ಗೆ ನೋಡಿ ಅವ್ರಿಗೆ ಸಾಂತ್ವನ ಹೇಳಿ ಏನೋ ಒಂದು ದಿಲಾವರಿ ಕೊಡೋದು ಮುಖ್ಯ ಆಯ್ತಾ? ಕರೆಕ್ಟ್. ಇಲ್ಲಿವರೆಗೂ ರಾಜ್ಯ ಸರ್ಕಾರದಿಂದ ಯಾರ್ಯಾರು ಹೋಗಿದ್ರಿ ಹೇಳಿ? ಕರೆಕ್ಟ್. ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ಜಮೀರ್ ಅಹಮದ್ ಭೈ, ಆಮೇಲೆ ಮಿಸ್ಟರ್ ಲಾರ್ಡ್ ಆಫ್ ಬಳ್ಳಾರಿ, ಎಲ್ಲಿದ್ದೀರಿ ಸ್ವಾಮಿ? ಎಲ್ಲಿದ್ದೀರಿ? ಹೋಗಿದ್ರ ಅವ್ರು ನೋಡಕ್ಕೆ? ಇವಾಗ ಆಗ್ಲೇ ಹೇಳ್ದಂಗೆ ಅದು ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿ. ಕೋರ್ಟಿಂದ ಆರ್ಡರ್ ತಗೊಂಡು ಬಂದ್ಬಿಟ್ರು ಮೇಡಮ್. ಕೋರ್ಟ್ ಅವರು ಈ ಔಷಧಿ ಎಲ್ಲ ಪರೀಕ್ಷೆಗಳು ನೋಡಿಬಿಟ್ಟು ಓಕೆ, ಈ ಔಷಧಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಸಪ್ಲೈ ಮಾಡ್ಬೋದು ಅಂತ ಹೇಳ್ಬೋದು ಅಷ್ಟೇ. ನೀವು ಸರ್ಕಾರಿ ಹಾಸ್ಪಿಟಲ್ಸ್ ಅವರು ತಗೊಳ್ಳೇಬೇಕಂತ ಆರ್ಡರ್ ಇದ್ರೆ ತೋರಿಸ್ಲಿ, ತೋರಿಸ್ಲಿ. ಯಾರನ್ನ ನಗುಬೇಕು ಕೂರಿಸ್ತಾ ಇದ್ದೀರಿ? ಇವ್ರ ಕಡೆಯಿಂದ ನೋಡಿ ಈ ಔಷಧಿ ತಗೊಂಡ್ರೆ ಹಿಂಗೆ ಪ್ರಾಬ್ಲಮ್ ಆಗಿದೆ ಅನ್ನೋದು ಈ ಮೊಬೈಲ್ ರಿಜೆಕ್ಟ್ ಆಗಿದೆ, ನಾನು ಹೈಕೋರ್ಟ್ ಹೋಗ್ತೀನಿ ಸರ್, ಇದು ನನ್ನ ಕ್ವಾಲಿಟಿ ಟೆಸ್ಟ್ಗಳು, ಅದು ನೋಡಿಬಿಟ್ಟು ಇಲ್ಲ ಓಕೆ ಕ್ವಾಲಿಟಿ ಟೆಸ್ಟ್ ಪ್ರಕಾರ ನಿಮ್ಮ ಮೊಬೈಲ್ ಸರಿಯಾಗಿದೆ, ನೀವು ಪ್ರೊಡಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಆದರೆ ಸರ್ಕಾರಿ ಹಾಸ್ಪಿಟಲ್ ಅವರು ತಗೊಳ್ಳೇಬೇಕಂತ ಒತ್ತಾಯ ಮಾಡಂಗಿಲ್ಲ. ಕೋರ್ಟ್ ಡಸಂಟ್ ಆರ್ಡರ್ ದಟ್. ಯಾರನ್ನ ಗೂಬೆ ಕೂರಿಸ್ತಾ ಇದ್ದೀರಿ? ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿ ನಿಮ್ಮ ನಿರ್ಧಾರ ಅದು. ಇವಾಗ ಏನು ಹೇಳ್ತೀರಿ? ಬಹುಶಃ ನಮ್ಗೆ ಗೊತ್ತೇ ಇಲ್ಲ, ಅಧಿಕಾರಿಗಳು ಮಾಡಿಬಿಟ್ಟಿರೋದು. ವಾಲ್ಮೀಕಿಯಲ್ಲಿ ಹೇಳಿದ್ರಲ್ಲ ಅಧಿಕಾರಿಗಳು. ಇಲ್ಲ ಅಂದ್ರೆ ಇನ್ನೊಂದು ಹೇಳ್ತಾರೆ, ರೇ ನಿಮ್ಮ ತಪ್ಪು, ಬಡವರಾಗಿ ಹುಟ್ಟಿದ್ ನೀವು ಬರಕ್ ನಾವು ಹೇಳಿದ್ವಾ ಸರ್? ಸರ್ವಜನಾಂಗದ ಶಾಂತಿಯ ತೋಟ ಜನರನ್ನ ಈಗಿರೋ ಸರ್ಕಾರ ನಮ್ಮಿಂದ ನಮಗಾಗಿ, ನಮಗೋಸ್ಕರ, ಜನರಿಂದ ಜನರಾಗಿ, ಜನರಿಗೋಸ್ಕರ ಅಲ್ಲ ಮೇಡಮ್ ಅವರೇ. ಸುಮ್ಮನೆ ಮಾಡಿದ್ದು ಅಂದ್ಕೊಂಡಿದ್ರೆ ಜನಕಲ್ಯಾಣ ಸಮಾವೇಶನ ಕೊಟ್ಟಿರುವಂತ ಯೋಜನೆಗಳನ್ನ ಎಷ್ಟು ಬಳಸಿದಾವೆ ಅಂತ ತೋರಿಸಲಿಕ್ಕೆ ಅಲ್ಲ ಮೇಡಮ್. ಏನ್ ಮಾತಾಡ್ತಾ ಇದ್ದೀರಿ? ವಾಲ್ಮೀಕಿ ಹಗರಣ ಮಾಡಿಬಿಟ್ಟು ಇಷ್ಟು ಧೈರ್ಯದಿಂದ ಎದೆ ಉಬ್ಬಿಸ್ಕೊಂಡು ತಿರ್ಗಾಡ್ತಾವ್ರೆ, ಇದಕ್ಕಿಂತ ಧೈರ್ಯ ಬೇಕಾ? ಆಮೇಲೆ ಮೂಳ ಹಗರಣದಲ್ಲಿ ಆಮೇಲೆ ಇನ್ನು ಇವಾಗ 5 ಸಾವು ಆಗಿದ್ರು ಅವ್ರು ಏನು ಕೇರ್ ಮಾಡೋದು ಸುತ್ತಾಡ್ತಾರೆ. ಇದಕ್ಕೆ ಮಾಡಲೇಬೇಕಲ್ಲ ಮೇಡಮ್, ಇಂಥ ಧೈರ್ಯಶಾಲಿಗಳು ಇರಲೇಬೇಕಲ್ಲ ನಮ್ಮ ರಾಜ್ಯದಲ್ಲಿ. ಹೆಲ್ತ್ ಮಿನಿಸ್ಟರ್ ತಪ್ಪು ನನ್ನಿಂದ ಆಗಿದ್ರಲ್ಲ, ಒಂದು ನಿಮಿಷ ಬಾಯಿ ಮುಚ್ಕೊಂಡು ಯಾಕ್ರಿ ಮಜಾ ಮಜಾ ಬಾಳ್ತಾ ಇದ್ದೀರಿ? ಇಂಥವ್ರು ಯಾಕೆ ಬೇಡ ಕರೀತೀರಿ? ಇಂಥವ್ರು ಯಾಕೆ ಬೇಡ ಕರೀತೀರಿ? ಮಾತಾಡಕ್ಕೆ ಬಿಡಲ್ಲ. ಮೈಸೂರಲ್ಲಿ ಏನು ನಡೀತಾ ಇಲ್ಲ. ಒಂದ್ ನಿಮಿಷ, ಇವಾಗ ಬೇರೆ ವಿಷಯ ಸಾಯಿ ಮಿನರಲ್ಸ್ ಇವಾಗ ಸಾವಾಗಿರೋದ್ ಬಗ್ಗೆ ಮಾತಾಡ್ರಿ, ಸಾವಾಗಿರೋ ಬಗ್ಗೆ ಮಾತಾಡ್ರಿ. ನಾಚಿಕೆ ಮಾನಮಾರಿ ಅದಿದೆಯಾ ನಿಮ್ಗೆ?
ಮಾನ ಮರ್ಯಾದೆ ನಿಮ್ಗಿದೆ ನಿಮ್ಗಿದ್ಯಾ ಸೈಯದ್ ಅಲ್ಲಿ ಅವರೇ. ಸಾವಾಗಿದೆ ಅದು ಬಿಟ್ಟು ಸೈಯದ್ ಅವರೇ, ಸೈಯದ್ ಅವರೇ, ಸೈಯದ್ ಅವರೇ, ಸೈಯದ್ ಅವರೇ, ಸೈಯದ್ ಅವರೇ, ಸೈಯದ್ ಅವರೇ. ಮುಚ್ಕೊಂಡು ಕುತ್ಕೊಳ್ಳೋ ಅಲ್ಲಿ. ಸೈಯದ್ ಅವರೇ, ಸೈಯದ್ ಅವರೇ, ಸೈಯದ್ ಅವರೇ, ಸೈಯದ್ ಅವರೇ, ಬೇಡ ಬೇಡ ಆತರ ಮಾತಾಡಬೇಡಿ ದಯವಿಟ್ಟು ಬೇಡ ಆತರ ಮಾತಾಡೋದು ಬೇಡ ಹೇಳ್ತಾ ಇದ್ದೀನಿ ಬೇಡ. ಗರ್ಭಿಣಿಯರ ವಿಷಯ ಮಾತಾಡೋದಿಲ್ಲ, ಅದನ್ನ ಮಾತ್ರ ಮಾತನಾಡಿ. ಓಕೆ, ಮಾತಾಡಿ. ಅದ್ರ ಬಗ್ಗೆ ಮಾತಾಡ್ತಾರೆ. ನಿಮಗೂ ಮೂಡಾಗು ವಾಲ್ಮೀಕಿಗೂ ಸಂಬಂಧ ಏನ್ರಿ? ಅದಕ್ಕೆ ಸಂಬಂಧ ಇರೋದು. ಮೈಸೂರಲ್ಲಿ ಮಾಡಿರೋ ಹಗರಣಗಳು. No, sir. No, no. ಮೇಡಮ್ ನೋಡಿ, ಮಾಡಿರೋ ಹಗರಣಗಳು ಹೇಸ್ಗೆ ತಿನ್ನುವಂತ ಕೆಲಸ, ಹೇಸ್ಗೆ ತಿನ್ನುವಂತ 187 ಕೋಟಿ ದುಡ್ಡು, ಎಸ್ಸಿ ದುಡ್ಡು ಹೇಸ್ಗೆ ತಿನ್ನುವಂತ ಕೆಲಸ ಮಾಡಿದ್ದೀರಿ. ಈಗ ಆ ಮೆಡಿಸಿನ್ ಲಂಚ ಹೇಸ್ಗೆ ತಿನ್ನುವಂತ ಕೆಲಸ ಮಾಡಕ್ಕೆ ಫ್ಯಾಮಿಲಿ 34 ಸೈಟು ಮೂಡಾದಲ್ಲಿ ಆಯ್ತಾ? 513 ಎಕರೆ ಸಾಯಿ ಮಿನರಲ್ಸ್, 1 ಎಕರೆ 11 ಕುಂಟೆ ಬಾಮ ಇಲ್ಲ ಮೀಡಿಯಾದಿಂದ ಪಡ್ಕೊಂಡಿರೋದು. ಇವತ್ತು ಮಾತಾಡ್ತಿರೋದು ಯಾವ ವಿಷಯ ಒಪ್ಕೊಂಡ್ರೆ ಬಾಣಂತಿ ವಿಷಯ ಮಾತಾಡ್ತಾ ಇದ್ದೀರಾ? ಅದು ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಸರ್, ಬಾಣಂತಿ ವಿಷಯ ಮಾತಾಡೋದು ಎಲ್ಲ ವಿಷಯ ತಗೋತಾ ಇದ್ದೀರಾ. ರೈಟ್, ನೋಡಿ ಇಲ್ಲಿ ಕುಮಾರ್ ಅವರೇ ಒಂದು ಬ್ರೇಕ್ ತಗೋತೀನಿ. ಒಂದ್ ನಿಮಿಷ ಇರಿ, ಒಂದು ಬ್ರೇಕ್ ಏನ್ ಸರ್ ನೀವು? ಹೌದು ಮೇಡಮ್, ಈಗ ಅವರು ಅಲ್ಲ ನೀವು ಇಡೀ ಭಾರತ ವಿದೇಶದವರೆಗೂ ಹೋಗಿ ಬರ್ತೀರಿ, ಇನ್ನೊಬ್ರು ಮಾತಾಡೋದು ಒಂದು ನಿಮಿಷ ಇರಿ. ಭಯ ನಡ್ಕ ಶುರು ಆಗ್ಬಿಟ್ಟಿದೆ. ವಿಷಯ ಮಾತನಾಡ್ರಪ್ಪ. ವೈದ್ಯಕೀಯ ವ್ಯವಸ್ಥೆ ಬಲಪಡಿಸೋದಕ್ಕೆ ರಾಜ್ಯ ಸರ್ಕಾರ ಕಟಿಬದ್ಧ ಆಗ್ಬೇಕು. ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ವಾಲ್ಮೀಕಿ ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿ 34 ಸೈಟ್ ಮೈಸೂರಲ್ಲಿ ಬಾಣಂತಿಯರ ಸಾವು ಸಂಭವಿಸಿದೆ. ಈ ಕ್ಷಣಕ್ಕೂ ಕೂಡ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ರಾಜ್ಯದ ಉಪಮುಖ್ಯಮಂತ್ರಿಗಳು ಅಂತ ಕರೆಸ್ಕೋತಾರಲ್ಲ ಅವರಾಗ್ಲಿ, ಆರೋಗ್ಯ ಸಚಿವರಾಗ್ಲಿ, ಉಸ್ತುವಾರಿ ಜಮೀರ್ ಅವರಾಗ್ಲಿ ಒಂದು ಕ್ಷಣ ಹೋಗಬೇಕು. ಒಂದು 4 ಹೆಜ್ಜೆ ಹೋಗಿ ಬನ್ನಿ, ಸಾಂತ್ವನ ಹೇಳಿ, ಧೈರ್ಯ ಬರುತ್ತೆ ಆ ಕುಟುಂಬಕ್ಕೆ. ಆ ಕೆಲಸವನ್ನು ಮಾಡಬೇಕು, ಅದು ಧೈರ್ಯ ತುಂಬೋದು. ಆಗಲೇ ಹೇಳಿದಾಗೆ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಂದರೆ ಅಥವಾ ಇತರ ಸಚಿವರು ಅಂದರೆ ತಂದೆ ಸಮಾನ. ಆ ಧೈರ್ಯವನ್ನು ಕೊಟ್ಟಾಗ ಕುಟುಂಬಕ್ಕೂ ಕೂಡ ಧೈರ್ಯವಾಗಿ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳ ತಾಯಿಯನ್ನು ಕಳ್ಕೊಂಡಿದ್ದಾವೆ. ಈ ಕರುಳಿನ ನೋವನ್ನು ಪ್ರತಿಯೊಬ್ಬ ಸಚಿವರು, ಶಾಸಕರು, ನಾಯಕರು, ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳಿ ಅನ್ನೋದು ನಮ್ಮ ಕಳಕಳಿ. ಜವಾಬ್ದಾರಿನ ತಗೊಳ್ಳೋಕೆ ಯಾರೂ ರೆಡಿ ಇಲ್ಲ. ಸನತ್ ಅವರೇ, ಆರೋಗ್ಯ ಇಲಾಖೆ ಅಂತ ಸಂದರ್ಭದಲ್ಲಿ ಅದರದ್ದೇ ಆದಂತಹ ಜವಾಬ್ದಾರಿಗಳಿದೆ, ಅದರ ಮರ್ತಂಗೆ ಕಾಣ್ತಾ ಇದೆ. ಕಂಪ್ಲೀಟಾಗಿ ಮರ್ತಿದ್ದಾರೆ ಮೇಡಮ್, ಕಂಪ್ಲೀಟಾಗಿ ಮರ್ತಿದ್ದಾರೆ. ನಾವು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಗುಣಮಟ್ಟದ ಔಷಧ ಏನು ಇತ್ತಲ್ಲ, ಇದು ಕೊಡಬೇಕಾಗಿತ್ತಲ್ಲ, ಕಲ್ಕತ್ತಾದ ಡ್ರಗ್ ಇದೆಯಲ್ಲ ಸೆಂಟ್ರಲ್ ಲ್ಯಾಬ್ರೇಟರಿ, ಅದು ಇದನ್ನ ಕ್ವಾಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ರಿಜೆಕ್ಟ್ ಮಾಡಿತ್ತು. ಅದನ್ನ ಇವ್ರು ತಗೊಂಡಿರ್ತಕ್ಕಂಥದ್ದು ಒಂದು ಫಸ್ಟ್ ಪಾಯಿಂಟ್. ಸೆಕೆಂಡ್, ಇಲ್ಲಿ PHCಗಳಲ್ಲಿ ಖಾಲಿ ಇದೆ, ಅದನ್ನ ತುಂಬ್ತಾ ಇಲ್ಲ, ಇವರು ಭರ್ತಿ ಮಾಡ್ತಾ ಇಲ್ಲ. ವೈದ್ಯಾಧಿಕಾರಿಗಳನ್ನು ಖಾಲಿ ಇದೆ, ಮತ್ತೆ ಬೇರೆ ಲ್ಯಾಬ್ರೇಟರಿ ಟೆಕ್ನಿಷಿಯನ್ಸ್ ಇದ್ದಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅದಾದ್ಮೇಲೆ ಇವರು ಇದು ನಾಗರಿಕ ಸಾಮಾಜಿಕ ಸಂಘಟನೆ ವರದಿಯ ಪ್ರಕಾರ ಕಾಂಗ್ರೆಸ್ 2023ರಿಂದ ಪ್ರಣಾಳಿಕೆಯಲ್ಲಿ ಹೇಳಿರೋದು ಯಾವುದನ್ನು ಸಮೇತ ವೈದ್ಯಕೀಯ ಇದರೊಳಗೆ ಈಡೇರಿಸಿಲ್ಲ. ಅದಾಯ್ತಾ? ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ರಾಷ್ಟ್ರೀಯ ಆರೋಗ್ಯ ಹೆಲ್ತ್ ಮಿಷನ್ ಅನುಷ್ಠಾನ ವಿಫಲ ಅಂತ ಹೇಳ್ಬಿಟ್ಟು ಇವರ CM ಸಿದ್ದರಾಮಯ್ಯ ಸಾಹೇಬ್ರೆ ಅವರಿಗೆ ತರಾಟೆ ತಗೊಂಡಿದ್ದಾರೆ. ಇದು ಹಿಂದಿನ ಮೀಟಿಂಗ್ ಅಲ್ಲಿ ಆಗಿರ್ತಕ್ಕಂಥದ್ದು. ವೈದ್ಯಕೀಯ ವಿಚಾರದಲ್ಲೇ ನಾನು ಮಾತಾಡ್ತಾ ಇರುವಂತದ್ದು. ಬಳ್ಳಾರಿ ಬಾಣಂತಿಯರ ಸಾವು, ನವಜಾತ ಶಿಶುಗಳ ಸಾವು ಆಗಿದೆ ಅಲ್ಲಿ. ಅದಾದ ನಂತರ ನಿಪಾ ವೈರಸ್ ಕಡೆಗಣನೆ, ಅದ್ರ ಬಗ್ಗೆ ಇವ್ರು ತಲೆನೇ ಕೆಡ್ಸ್ಕೊಂಡಿಲ್ಲ. ಅವ್ಯವಸ್ಥೆ ಆಗರವಾದ ಜಿಲ್ಲಾ ಆಸ್ಪತ್ರೆಗಳು, ಅದ್ರ ಬಗ್ಗೆ ಇನ್ನೇನು ಮಾತಾಡೋಂಗೇ ಇಲ್ಲ. ಆಯ್ತಾ? ಸರಿಯಾದ ನೀರಿನ ವ್ಯವಸ್ಥೆ ಬೆಂಗಳೂರಲ್ಲೂ ಇಲ್ಲ. ಅದಾದ್ಮೇಲೆ ಕಲಬುರಗಿಲೂ ಸಮೇತ ವಿಜ್ಞಾನ ವೈದ್ಯಕೀಯ ಜಿಮ್ಸ್ ಅಂತ ಹೇಳ್ತಾರೆ, ಇವ್ರು BBMP ಬಗ್ಗೆ ಮಾತಾಡಬೇಡಿ ಅಂತಾರೆ. ಜಿಮ್ಸ್ ಅಲ್ಲಿ ಇದೇ ಕತೆ, ಅಲ್ಲಿ ನೀರಿಲ್ಲ ಅಂತ ಹೇಳಿ 2 ದಿವಸ ಇದು ಮಾಡಿದ್ದಾರೆ. ಅದ್ರ ಜೊತೆಗೆ ಜಯದೇವ ಆಸ್ಪತ್ರೆ ಅಂತ, ಅಲ್ಲಿ ಹೃದ್ರೋಗ ವಿಜ್ಞಾನ ಆಸ್ಪತ್ರೆ ಅಂತ ಅಲ್ಲೇ ಇದೆ, ಅದರಲ್ಲೂ ಸಮೇತ ಇವರು 16 ಮತ್ತು 18 ಜೂನ್ 16ರಿಂದ 18ನೇ ತಾರೀಕು ಶಸ್ತ್ರಚಿಕಿತ್ಸೆ ಮಾಡಿಲ್ಲ. ಯಾಕೆ ಅಂದರೆ ನೀರಿಲ್ಲ. ಅಲ್ಲಿ ಆ ಪರಿಸ್ಥಿತಿ ಕೇಳೋಂಗಿಲ್ಲ. ಇಲ್ಲಿ ರೋಗ ಗುಣಪಡಿಸಬೇಕಾದ ಆಸ್ಪತ್ರೆಗಳಿದಾವಲ್ಲ, ಅವು ಆಸ್ಪತ್ರೆಗಳೇ ರೋಗ ಪೀಡಿತ, ಬೇರೆ ಇನ್ನೇನು ಇಲ್ಲ. ಆಯ್ತಾ? ಇಲ್ಲಿ ಬಿಮ್ಸಲ್ಲಿ 169 ಮಕ್ಕಳು ಸತ್ತಿದ್ದಾರೆ, ಅದ್ರ ಬಗ್ಗೆ ಇವ್ರು ಮಾತಾಡಲ್ಲ. ಈಗ ಬಾಣಂತಿ ಸಾವು ಆಗಿರೋದ್ರಿಂದ ಬೆಳಕಿಗೆ ಬಂತು, ಅವ್ರು ಕಣ್ಣೀರು ಹಾಕಿದ್ರಲ್ಲ ಮೀಡಿಯಾದ ಮುಂದೆ, ಅವಾಗ ಬಂತು. ಅದ್ರ ಜವಾಬ್ದಾರಿ ನಾವು ತಗೊಳ್ತಾ ಇಲ್ಲ. ಇಲ್ಲಿ ಇದು ತುಂಬ ಜನರಿಗೆ 30ನೇ ತಾರೀಕಿಂದ ಇದು ಬೆಂಗಳೂರಲ್ಲಿ 37/2024 ವಿಕ್ಟೋರಿಯಾ ಆಸ್ಪತ್ರೆಗೆ ಲೋಕಾಯುಕ್ತರು ಭೇಟಿ ನೀಡಿ ಅಲ್ಲಿನ ಕರ್ನಾಟಕ ಸ್ಥಿತಿಯನ್ನು ವರದಿ ಮಾಡ್ತಾರೆ. ಅಲ್ಲಿ ಅಂಥ ಪರಿಸ್ಥಿತಿ ಇದೆ ಇಲ್ಲಿ. ಆಯ್ತಾ? ಇನ್ನೊಂದು ವೈದ್ಯಕೀಯ ಕೊರತೆ ಅಂತಕ್ಕಂಥದ್ದು 2000 ವೈದ್ಯರು ಕೊರತೆ ಇದೆ ಈ ರಾಜ್ಯದಲ್ಲಿ. ಅದಾದಮೇಲೆ 558 ವೃತ್ತಿಪರ ವೈದ್ಯರ ಕೊರತೆ ಇದೆ. ಅದಾದಮೇಲೆ ದಂತ ವೈದ್ಯದಲ್ಲಿ ಒಟ್ಟು 425 ಮಂಜೂರಾತಿ ಹುದ್ದೆಗಳಿದೆ, 25 ಖಾಲಿ ಹುದ್ದೆ ಉಳಿದಿದ್ದಾವೆ ಅಲ್ಲೂ. ಅಂದರೆ ಪ್ರತಿ ಕಡೆಯಲ್ಲೂ ಇವರು
ಇದೇ ರೀತಿಯಾಗಿ ಯಾವ ಇದನ್ನ ವೈದ್ಯಕೀಯ ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗಳ ಇದನ್ನ ಅದನ್ನ ಅಪ್ಗ್ರೇಡ್ ಮಾಡಬೇಕಾಗಿತ್ತು, ಅದ್ರ ಕಡೆ ಗಮನ ಹರಿಸಿಲ್ಲ. ಕ್ಲೀನ್ಲಿನೆಸ್ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅದರಲ್ಲಿ ಇನ್ನೊಂದೇನು ಗೊತ್ತಾ, ಬಾಗಲಕೋಟೆ ಜಿಲ್ಲೆಯಲ್ಲಿ ಅಕ್ರಮ ಅದು ಗರ್ಭಪಾತದ ಅದು ಹೊರಗಡೆ ಬಂತು. ಅದಾದ್ಮೇಲೆ ಮಕ್ಕಳಲ್ಲಿ ಅಪೌಷ್ಟಿಕತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇವರು. ಮಹಿಳೆಯರಲ್ಲಿ ರಕ್ತಹೀನತೆ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇವರು. 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, 1 kg ಅಕ್ಕಿ ಎಕ್ಸ್ಟ್ರಾ ಕೊಡಕ್ಕಾಗಲ್ಲ ಇವ್ರ ಕೈಲಿ. ಯಾಕೆಂತ ಹೇಳಿದ್ರೆ ಇವರು ಫುಡ್ ಕೇಂದ್ರದಿಂದ ಕೊಡ್ತಾ ಇಲ್ಲ. ಮೇಡಮ್ ನಾನು ಹೇಳ್ತೀನಿ ಬೇಕಾ ನಿಮ್ಗೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. 2013 ಇವ್ರು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂದ್ರಲ್ಲ, ಅದ್ರಲ್ಲಿ ಏನ್ ಹೇಳುತ್ತೆ? ದಯವಿಟ್ಟು ಇಲ್ಲ, ದಯವಿಟ್ಟು ಇಲ್ಲ, ಕುಮಾರ್ ಅವರೇ ದಯವಿಟ್ಟು ಇಲ್ಲ, ಕುಮಾರ್ ಅವರೇ ದಯವಿಟ್ಟು ಇಲ್ಲ, ಕುಮಾರ್ ಇಲ್ಲ, ಕುಮಾರ್ ಅವರು ಮಾತಾಡೋಂಗಿಲ್ಲ, ಕುಮಾರ್ ಅವರೇ, ಕುಮಾರ್ ಅವರೇ, ಕುಮಾರ್ ಅವರೇ, ಕುಮಾರ್ ಅವರೇ ಇಲ್ಲ, ನೀವು ಮಾತಾಡೋಂಗಿಲ್ಲ. ಅವರು ಕುಮಾರ್ ಅವರೇ, ಅಲ್ಲ ಅವಕಾಶ, ನೀವು ಮಾತಾಡೋ ಹಾಗಿಲ್ಲ, ನೀವಲ್ಲ, ನೀವಲ್ಲ, ನೀವು ಮಾತಾಡೋಕ್ಕಿಲ್ಲ ಈಗ, ನೀವು ಮಾತಾಡೋಕ್ಕಿಲ್ಲ. ಕೇಶವ್ ಬಿಜೆಪಿ ಅವರು ಮಾಡಿದ್ದಾರೆ, ಜೆಡಿಎಸ್ ಅವರು ಆಡಳಿತ ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಮಾತಾಡಿದ್ದಾರೆ. ಹಲವಾರು ವರ್ಷಗಳಿಂದ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಇದೇನೆ, ಬದಲಾಗಿಲ್ಲ. ಒಂದ್ ನಿಮಿಷ ಸರ್, ಕುಮಾರ್ ಸರ್, ಕುಮಾರ್ ಸರ್, ಕುಮಾರ್ ಸರ್, ದಯವಿಟ್ಟು ನಿಮ್ಮ ಅವಕಾಶ ಅಲ್ಲ, 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 ದಯವಿಟ್ಟು ನಿಮ್ಮ ಅವಕಾಶ ಅಲ್ಲ. ನೋಡಿ ಮೇಡಮ್, ಇವತ್ತಿನ ದಿವಸ ಇವರು ಒಂದಿಷ್ಟು ಅಂಕಿಅಂಶಗಳು ಕೊಡ್ತಾ ಇದ್ರು, ಇವರು ಕೊಡ್ತಾ ಇದ್ರು, 2000 ವೈದ್ಯರ ಕೊರತೆ ಇದೆ, ಇಷ್ಟಿಷ್ಟು ಅಂತ ಹೇಳಿ ಕೊಡ್ತಾ ಇದ್ರು. ಈ ವೈದ್ಯರ ಕೊರತೆ ಈ 1.5 ವರ್ಷದಲ್ಲಿ ಇವ್ರ ಸರ್ಕಾರ ಬಂದಾಗ ಆಗಿರೋದಲ್ಲ, ಯಾವಾಗಿಂದನೂ ಇದೆ. ಅದು ಅವ್ರ ಸರ್ಕಾರ ಇದ್ದಾಗ ಅವರು ಮಾಡಿಲ್ಲ, ಇವ್ರ ಸರ್ಕಾರ ಇದ್ದಾಗ ಇವರು ಮಾಡಿಲ್ಲ, ಇವಾಗ ಇವರು ಮಾಡ್ತಾ ಇಲ್ಲ ಅಷ್ಟೇ. ಆ ಆರೋಗ್ಯ ವ್ಯವಸ್ಥೆ ಅಷ್ಟು ಹದಗೆಟ್ಟೋಗಿದೆ ನಮ್ಮ ರಾಜ್ಯದಲ್ಲಿ. ಇನ್ನೊಂದು ಇವತ್ತು ಸೆಂಟ್ರಲ್ ಲ್ಯಾಬ್ ಅಂತಿದ್ರು, ಏನೇನು ಹೇಳ್ತಾರೆ ನೋಡಿ. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಆರೋಗ್ಯ ಆಸ್ಪತ್ರೆಗಳನ್ನ ಆರೋಗ್ಯ ವ್ಯವಸ್ಥೆ ನೋಡೋದು ಅವರ ಜವಾಬ್ದಾರಿ ಆಗಿರುತ್ತೆ, ಅವ್ರದೇ ಜವಾಬ್ದಾರಿ. ಈ ಒಂದು ಯಾವುದೇ ಒಂದು ಆಸ್ಪತ್ರೆ ನಿರ್ವಹಣೆ ಆಗಲಿ, ಅದಕ್ಕೆ ಬೇಕಾಗಿದ್ದ ಪ್ರೊಕ್ಯೂರ್ಮೆಂಟ್ಗಾಗಲಿ ರಾಜ್ಯ ಸರ್ಕಾರದ್ದೇ ಪರಮಾಧಿಕಾರ ಇರುತ್ತೆ. ಯಾರನ್ನು ಹೇಳಿ ಸೆಂಟ್ರಲ್ ಲ್ಯಾಬ್ನವ್ರು ಹೇಳಿ ಇದನ್ನೇ ತಗೋಬೇಕು ಅಂತ ಹೇಳೋ ಆಗಿಲ್ಲ, ಯಾರು ಹೇಳೋಗಿಲ್ಲ. ಇವ್ರು ಏನಂತಂದ್ರೆ ಅಲ್ಲಿ ದಂಧೆ ನಡೀತಿದೆ ಅಷ್ಟೇ. ಪ್ರೊಕ್ಯೂರ್ಮೆಂಟ್ ಅಲ್ಲಿ ಏನಂತಂದ್ರೆ ಕಮಿಷನ್ ಯಾವನ್ ಜಾಸ್ತಿ ಕೊಡ್ತಾನೋ ಅವ್ರು ತಗೊಂಡ್ಬರ್ತಾರೆ. ಜನ ಸತ್ರ ಸಾಯಿಲಿ. ಇಲ್ಲಿ ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ಏನಂತಂದ್ರೆ ಗ್ಯಾರಂಟಿ ಬದುಕೋ ಗ್ಯಾರಂಟಿ ಕೊಡಿ, ಜೀವದ ಗ್ಯಾರಂಟಿ ಕೊಡಿ. ಅದು ಬಿಟ್ಬಿಟ್ಟು 2000 ಕೊಟ್ಬಿಟ್ಟು ಹೆಂಗಾದ್ರು ಮಾಡಿ ಸಾಯಿಲಿ ಅಂತ ಅನ್ನೋದಲ್ಲ. ಇವತ್ತಿನ ನಾನು ಕೇಳ್ತಾ ಇದ್ದೆ, ಇತ್ತೀಚೆಗೆ ಅಷ್ಟೇ ಈ ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ರೇಟ್ ಜಾಸ್ತಿ ಮಾಡಿ ಅದ್ರ ಬಗ್ಗೆ ಸಮರ್ಥನೆ ಮಾಡ್ಕೊತಾರೆ, ಅದ್ರ ಬಗ್ಗೆ ಮಾತಾಡಲ್ಲ ಅಂತಂದ್ರು. ಯಾಕೆ ಮಾತಾಡಬಾರ್ದು? ಅದು ವಿಷಯ ಅಲ್ವಾ? ಇವ್ರು ಏನಂತಂದ್ರೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು, ಎಲ್ಲ ದಿನಸಿ ಬೆಲೆ ಜಾಸ್ತಿ ಆಗಿದೆ, ಎಲ್ಲ ಬೆಲೆಗಳು ಜಾಸ್ತಿ ಹಾಕುತ್ತಿದೆ. ಕರೆಂಟ್ ಬೆಲೆ ಜಾಸ್ತಿ ಆಯ್ತು. ಇದು ಯಾರು ಏನು ಮಾತಾಡಬಾರ್ದು. ಬರೀ ಗ್ಯಾರಂಟಿಯಿಂದ ಜನ ಬದುಕಕ್ ಆಗ್ತಾ ಇಲ್ಲ. ಇವತ್ತಿನ ದಿವಸ ಎಲ್ಲ ಬರೀ ಗ್ಯಾರಂಟಿಯಿಂದ ಜನ ಬದುಕಕ್ಕೆ ಅವಕಾಶ ಮಾಡಿಕೊಡಿ, ಆರೋಗ್ಯ ವ್ಯವಸ್ಥೆ ಕೊಡಿ, ಬೆಲೆ ಏರಿಕೆ ಮಾಡಬೇಡಿ. ನೋಡಿ ಎಲ್ಲಿ ಕೇಂದ್ರದವರು ಆಸ್ಪತ್ರೆ ಬೆಲೆ ಏರಿಕೆ ಮಾಡಿದ್ದು ಅಧಿಕಾರಕ್ಕೆ ಬರುವಾಗ ಜಾಸ್ತಿ ಮಾಡೋದು ಕೇಂದ್ರದವರ ಮಾಡೋದು. ಯಾವ ಧೈರ್ಯದಲ್ಲಿ ಗರ್ಭಿಣಿ ಸರ್ ನೋಡಿ, ಬೆಲೆ ಏರಿಕೆ ನಾವೆಲ್ಲ ಮಾಡೋದು, ಕೇಂದ್ರ ಸರ್ಕಾರ ಅವಕಾಶ ಬೇಡವಾ? ನಿರ್ಮಲಾ ಸೀತಾರಾಮನ್ ಅವರು FD ಇಂದ ಕ್ಲಿಯರೆನ್ಸ್ ಅರ್ಥ ಮಾಡ್ಕೊಳ್ಳಲ್ಲ ಸರ್. ಅಪಾಯಿಂಟ್ಮೆಂಟ್ ತಗೋತೀವಿ. ಕ್ಲಿಯರೆನ್ಸ್ ಕೊಡಕ್ಕೆಲ್ಲ ಅಪಾಯಿಂಟ್ಮೆಂಟ್
ಅಪಾಯಿಂಟ್ಮೆಂಟ್ಗೆ ಸರ್ ಪಕೋಡ ಮಾಡ್ಕೊಂತೀನಿ ಅಂತ ತುಂಬು ಹೇಳ್ತಿದ್ದೀರಾ? ಗರ್ಭಿಣಿ ನಿರ್ಮಲಾ ನಾನು ಸೀತಾರಾಮನ್ ಕೊಡಕ್ಕೆ ಹೇಳಿ. ಕುಮಾರ್ ಸರ್ FD ಯಿಂದ ಕುಮಾರ್ ಸರ್ ನೋಡಿ. ಒಂದ್ ನಿಮಿಷ ಇರಿ ಸರ್, ನಿಮಗೆ ಅವಕಾಶ ಆಡಳಿತ ಸರ್ಕಾರ ಕನ್ಕ್ಲೂಡ್ ಮಾಡಕ್ ಒಂದು ಒಳ್ಳೆ ಟೈಮ್ ಇರುತ್ತೆ, ಅದನ್ನ ನೀವೇ ಕಳ್ಕತ್ತೀರಿ. ತುಂಬು ಗರ್ಭಿಣಿ ತಾನು ಸುಭಿಕ್ಷವಾಗಿ ಒಂದು ಆಸ್ಪತ್ರೆಗೆ ಹೋಗಿ ಆರಾಮಾಗಿ ಹೆರಿಗೆ ಮಾಡ್ಕೊಂಡು ವಾಪಸ್ ಬರ್ತೀನಿ ಅನ್ನೋ ಗ್ಯಾರಂಟಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ದಿನಗಳಲ್ಲಿ ಸಿಗ್ತಿಲ್ಲ. ಏನಂತೀರಿ? ಅದು ನಿಜ ಮೇಡಮ್. ನೋಡಿ, ಏನ್ ಮಾಡ್ಬೇಕೀಗ ರಾಜ್ಯ ಸರ್ಕಾರಿ ಸರ್ಕಾರ? ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ನಿಮ್ಮ ಹತ್ರ ದುಡ್ಡು ಇರಬೇಕು. ಅರೆ ಹ್ಞೂ ಮೇಡಮ್. ಡೆಲಿವರಿಗೆ ಇಷ್ಟಂತ ಚಾರ್ಜಸ್ ಫಿಕ್ಸ್ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಡೆಲಿವರಿಗೆ ಹೆಣ್ಮಗು ಆದರೆ 1000 ರೂಪಾಯಿ, 500 ರೂಪಾಯಿ, 700 ರೂಪಾಯಿ, 1000 ರೂಪಾಯಿ. ಇಲ್ಲಿ ನಮ್ಮ ಹೋಶ ಹಾಸ್ಪಿಟ್ಲು, ಆಮೇಲೆ ನಮ್ಮ ಏರಿಯಾದಲ್ಲಿ ಹಾಸ್ಪಿಟ್ಲಲ್ಲಿ ನೋಡಿ ಮೇಡಮ್, ಗಂಡು ಮಗು ಆದರೆ 2000 ರೂಪಾಯಿ, 2500 ರೂಪಾಯಿ ಫಿಕ್ಸು. ಆಯಿತಾ? ಅದರಲ್ಲಿ ಮಾತಾಡಿಲ್ಲ. ಸಿಜರಿಂಗೆ ಬೇರೆ ಚಾರ್ಜಸ್ಸು. ನೀವು ಹೆಂಗ್ ದುಡ್ಡು ಖರ್ಚು ಮಾಡ್ತೀರಿ ನಿಮ್ಮ ಇರ್ಲಿಲ್ವಾ? ಈಗಷ್ಟೇ ಇದೆಯಾ? 1.5 ವರ್ಷದಿಂದ ಅಲ್ಲ ಇದೆಯಾ? ಆಗ್ಲಿಂದ ಇದೆ. ಆವಾಗ್ಲಿಂದ ಇದೆಯಾ? ಆಗ್ಲಿಂದ ಇದೆ. ಅದನ್ನ ನಿಮ್ಮ ಸರ್ಕಾರ ಇದೆ ಯಾಕೆ ಸರ್ ಮಾಡ್ಬಿಡ್ತೀರಿ? ಸರ್, ನಮ್ಮ ಸರ್ಕಾರ ನೋಡಿ, ಒಂದು ನಿಮಿಷ, ಯಾಕ್ ಆಗ್ಲಿಂದ ಮಾಡ್ಲಿಲ್ಲ? ಒಂದು ನಿಮಿಷ. ಸುಮ್ನೆ ಆರೋಪ ಪ್ರಚಾರ ಅಲ್ಲಲ್ಲ, ಮಾಡೋದಲ್ಲ ಇಲ್ಲಿ. ಅಲ್ಲಲ್ಲ, ಇರಿ. ಇವಾಗ ಇವರು ಹೇಳಿದ್ರು, ಅವರು ಹೇಳಿದ್ರು, ನಾವು ನಮಗೆ ಸರ್ಕಾರ ಇದ್ದಿದ್ದು 20 ತಿಂಗಳು, ಇವಾಗ 14 ತಿಂಗಳು. ನಾವು ಅಷ್ಟೇ, ಉಳಿದಿರೋದೆಲ್ಲ ಇವರ ಹೊಗೆ ಹಾಕಿರೋದು. ಆಯ್ತಾ? ಜಾಸ್ತಿ ಮೇಡಮ್ ಹಿಂಗಿದೆ. ಆಯ್ತಾ? ನೋಡಿ, ಬಡವರಿಗೆ ಹೆಂಗಂದ್ರೆ ಅವನ ಆಯಸ್ಸು ಗಟ್ಟಿ ಇದ್ದು ಬದುಕೊಂಡ್ರೆ ಬದುಕೋಬಹುದು, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸರ್ಕಾರಿ ಹಾಸ್ಪಿಟಲ್ಸಲ್ಲಿ ನಿರ್ಲಕ್ಷಣೆಗಳು ಹೆಂಗಿದಾವೆ ಅಂದರೆ ಕೇರೆ ಮಾಡಲ್ಲ. ಒಂದು ಬೀದಿಯಲ್ಲಿ ಯಾವುದಾದ್ರೂ ನಾಯಿಗೆ ಏನಾದರೂ ಆಗೋದ್ರೆ ನಾವು ಅಯ್ಯೋ ಪಾಪ ಅಂತೀವಿ. ಬಟ್ ಆ ಸರ್ಕಾರಿ ಹಾಸ್ಪಿಟಲ್ಸಲ್ಲಿ ನೀವು ಕಿದ್ವೈಗೆ ಹೋಗ್ಬಿಟ್ಟು ಆಮೇಲೆ ವಿಕ್ಟೋರಿಯಾಗೆ ಹೋಗಿ 2 ಕಡೆ ನೀವು ಒಂದು ವೆಬ್ ಕ್ಯಾಮ್ ಇಟ್ಕೊಂಡು ಹೋಗಿ ಆಮೇಲೆ ಬಂದು ನನ್ನ ಹತ್ರ ಮಾತಾಡಿ. ನಾನು ಹೇಳಿ ಸುಳ್ಳಿದ್ರೆ ನೀವು ಏನು ಆಕ್ಷನ್ ಬೇಕಾದ್ರೂ ನನ್ನ ಮೇಲೆ ತಗೋಬಹುದು. ಡನ್ ಸರ್. ಸರ್, ರಾಜ್ಯ ಸರ್ಕಾರದೊಂದು ಜವಾಬ್ದಾರಿ ಅಂತಿರುತ್ತೆ, ಆರೋಗ್ಯ ಇಲಾಖೆ ಜವಾಬ್ದಾರಿ ಅಂತಿರುತ್ತೆ. ಆಗಿದೆ, ಅಚಾತುರ್ಯ ಆಗಿದೆ, ಕಣ್ತಪ್ಪಿನಿಂದನೋ ನಿರ್ಲಕ್ಷ್ಯದಿಂದನೋ, ನಾಟ್ ಬೈ ಇಂಟೆನ್ಷನಲ್ಲೋ. ಈಗ ಏನು ಮಾಡಬೇಕು? ರಾಜ್ಯ ಸರ್ಕಾರದ ಜವಾಬ್ದಾರಿ ಬಗ್ಗೆ ಒಂದೆರಡು ಮಾತು. ಮೇಡಮ್, ನಾವು ರಾಜ್ಯ ಸರ್ಕಾರ ಕಡಾಖಂಡಿತವಾಗಿ ಆರೋಗ್ಯದ ವಿಷಯದಲ್ಲಿ, ವಿದ್ಯೆ ವಿಷಯದಲ್ಲಿ, ಯೋಜನೆಗಳ ವಿಷಯದಲ್ಲಿ ನಾವು 100-200% ಹೆಚ್ಚು ಬಲ ಪ್ರಯೋಗ ಮಾಡಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇಟ್ಕೊಂಡಿರೋಂಥವ್ರು. ಯಾಕೆಂದರೆ ಜನಸಾಮಾನ್ಯರು ಈ ದೇಶ ಕಟ್ಟಿ ಬೆಳೆಸಬೇಕಾಗಿರೋದೇ ಆರೋಗ್ಯದ ವಿಷಯದಲ್ಲಿ ಮತ್ತು ವಿದ್ಯೆ ವಿಷಯದಲ್ಲಿ. ನಾವು ಅದ್ರ ಪರವಾಗಿರೋರು. ಖಂಡಿತ ನಾನು ಒಪ್ಕೋತೀನಿ, ಇದೇನು ಲೋಪ ಆಗಿದೆ. ನಮ್ಮ ಸರ್ಕಾರಕ್ಕೆ ನೀವೇನು ಬೇಕಾದ್ರೂ ಹೇಳಿ, ನಾನು ಒಪ್ಕೋತೇನೆ ಆ ಮಾತನ್ನು. ಆದರೆ ಲೋಪ ಆಗಿರೋದು ಎಲ್ಲಿ, ಅದನ್ನು ತನಿಖೆ ಆಗಬೇಕಾಗಿದೆ. ಖಂಡಿತ ಅದನ್ನು ಮಾಡ್ತಾ ಇದ್ದಾರೆ. ಡೆಡ್ಲೈನ್ ಕೊಡಬೇಕು ಸರ್. ನಾನೇನು ಹೇಳ್ತಾ ಇದ್ದೀನಿ, ಇಡೀ ರಾಜ್ಯದ ಎಲ್ಲ ಭಾಗಗಳಲ್ಲೂ ಹೆಣ್ಮಕ್ಳು ತಮ್ಮ ಮುಂದಿನ ಬದುಕನ್ನು ಕಟ್ಕೊಳ್ಳೋಕ್ಕಾಗಿ ತಮ್ಮ ಮುಂದಿನ ಏನು ನಮ್ಮ ವಂಶ ಉದ್ಧಾರ ಮಾಡಬೇಕು, ಆ ಥರದ್ದೆಲ್ಲ ಏನೇನೋ ಇರ್ತದೆ ಮೇಡಮ್. ನಾನದು ಸೂಕ್ಷ್ಮ ವಿಚಾರ. ನಾನೇನೇನೋ ಮಾತನಾಡಿ ಎಲ್ಲೆಲ್ಲಿಗೋ ಹೋಗಿ ಏನೇನೋ ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾರು ಆ ಮನೆಯವ್ರಿಗೆ ತೊಂದರೆ ಆಗಿದೆಯಾ, ಖಂಡಿತ ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ಸರ್ಕಾರದ ಕಡೆಯಿಂದ ನಿಮಗೇನು ಗೌರವ ಸೂಚಿಸಬೇಕು ಅದನ್ನು ಖಂಡಿತವಾಗಿ ಸರ್ಕಾರ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ವೈದ್ಯಕೀಯ ಲೋಪದ ಬಗ್ಗೆ ದಯಮಾಡಿ ಮಾಧ್ಯಮದವರು ತಾವು ಕೂಡ ಎಲ್ಲ ಆಸ್ಪತ್ರೆಗಳ ಹತ್ರ ಹೋಗಿ ಮೇಡಮ್, ರಿಯಾಲಿಟಿ ಚೆಕ್ ಮಾಡಿ ಮೇಡಮ್. ಒಂದು ಸಾರಿ ನಮ್ಮ ಆಸ್ಪತ್ರೆಗಳನ್ನು, ಕರ್ನಾಟಕದ ಆಸ್ಪತ್ರೆಗಳನ್ನು ಮೆಚ್ಚಿ ಹೊರಗಡೆಯಿಂದ ಎಲ್ಲ ಬಂದು ಟ್ರೀಟ್ಮೆಂಟ್ ತಗೋತಿದ್ದಾರೆ. ಇವರೇನೇನೋ ಮಾತಾಡೋದು ಬೇಡ. ನನಗೆ ಆ ಥರದ್ದು ಒಂದು ಗೌರವ ಇದೆ ಕರ್ನಾಟಕದ ವೈದ್ಯಕೀಯ ಸಂಸ್ಥೆಗಳ ಬಗ್ಗೆ. ಹಾಗಾಗಿ ಹೇಳ್ತಾ ಇದ್ದೇನೆ, ನಮ್ಮ ಸಂಸ್ಥೆಗಳ ಬಗ್ಗೆ ನಾವೇ ಅಗೌರವದಿಂದ ಮಾತನಾಡೋದು ತಪ್ಪಾಗುತ್ತೆ. ನಿಜವಾಗ್ಲೂ ಅವ್ರು ಮಾಡ್ತಿರೋ ಕೆಲಸ, ಒಂದು ನಿಮಿಷ, ಅವ್ರು ಮಾಡ್ತಿರೋ ಕೆಲಸ ಕಡಿಮೆ ಆಗಿದ್ರೆ ಅವ್ರಿಗೆ ಚಾಟಿ ಬೀಸೋಣ, ಆಯಿತು, ಅವ್ರಿಗೆ ಚಾಟಿ ಬೀಸೋಣ, ಚುರುಕು ಮುಡ್ಸೋಣ. ದಯಮಾಡಿ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿರೋರು, ಇವ್ರು ಹೇಳದ ಥರ ಏನೇನೋ ಲೋಭಗಳಿಂದ ಬಂದು ಅಲ್ಲಿ ಕೆಲಸ ಮಾಡ್ತಿದ್ರೆ ಅವನ್ನೆಲ್ಲ ಬಿಟ್ಟು ಕೆಲಸ ಮಾಡಿ. ನಿಮ್ಮ ಮನೇಲಿ ಸಾವಾದರೂ ಸಾವೇ, ನಮ್ಮ ಮನೇಲಿ ಸಾವಾದರೂ ಸಾವೇ. ನಾನು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲೇ ಹುಟ್ಟಿದ್ದವನು. ಆದರೆ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆನ ಅಲ್ಗೆಳೆಯೋದಿದೆಯಲ್ಲ ತಪ್ಪು. ಬಹಳಷ್ಟು ಲೋಪಗಳಿದಾವೆ. ಎಲ್ಲ ಸರ್ಕಾರಗಳು ಕಳೆದ ನಮ್ಮ ಜವಾಬ್ದಾರಿ, ನಮ್ಮ ನಾಗರಿಕರ ಜವಾಬ್ದಾರಿ, ಎಲ್ಲ ಸರ್ಕಾರಗಳ ಜವಾಬ್ದಾರಿ. ಬರೀ ಇವ್ರು ಬಂದಾಗ ಇವ್ರ ಮೇಲೆ ಕೆಸರಿಸೋದು ವೈದ್ಯಕೀಯ ವಿಷಯದಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೆ. ಬೇರೆ ವಿಷಯ ನೆಕ್ಸ್ಟ್ ಬಿಜೆಪಿ ಬಂದ್ರೆ ಇಲ್ಲ JDS ಬಂದ್ರೆ ಇದೇ ಬದ್ಧತೆ ಇರಬೇಕು ಸರ್. ಖಂಡಿತ. ನೋಡಿ, ನಾನು ಅದ್ರ ಬಗ್ಗೆ, ನಾನು ವೈದ್ಯಕೀಯ ವಿಷಯದಲ್ಲಿ ಮಾತ್ರ ನಮಗೊಂದು ಕಾಳಜಿ ಏನು ಅಂತಂದ್ರೆ ಮೇಡಮ್, ಹಣ ಇರೋರು ಇದ್ದಾರೆ, ಇಲ್ಲದೆ ಇರೋರು ಇದ್ದಾರೆ. ಎಲ್ರಿಗೂ ಒಂದೇ ಥರದಲ್ಲಿ ನೋಡುವಂಥ ವ್ಯವಸ್ಥೆ ಆಗಬೇಕು ಅಂತ ಸರ್ಕಾರ. ನಾನು ವೈದ್ಯರು ಏನು ಅಪಾಯಿಂಟ್ಮೆಂಟ್ ಆಗ್ತಿಲ್ಲ ಅಂತ ಹೇಳಿದ್ರಲ್ಲ, ದಯಮಾಡಿ ಕೇಂದ್ರ ಸರ್ಕಾರದವರು ಅಪಾಯಿಂಟ್ಮೆಂಟ್ಗೆ FD ಕ್ಲಿಯರೆನ್ಸ್ ಕೊಡಿಸ್ಲಿ. ನಾವು ವೈದ್ಯರನ್ನ ನರ್ಸ್ಗಳನ್ನ ಅದನ್ನೆಲ್ಲ ನಾವು ಅವ್ರನ್ನೆಲ್ಲ ತಗೊಳ್ಕೊಳ್ಳೋದಕ್ಕೆ, ರಿಕೂಪರೇಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ FD ಮುಖಾಂತರ.
ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಲಿ. ಆರೋಗ್ಯ ಮಂತ್ರಿಗಳ ನೈತಿಕತೆ ಇದ್ರೆ ಅವರು ರಾಜೀನಾಮೆ ಕೊಟ್ಟು ಯಾರು ಬಿಡಿ ಸರ್, ಜವಾಬ್ದಾರಿ ಬಿಡಿ ಸರ್. ವ್ಯಕ್ತಿ ಅದ್ರ ಬಗ್ಗೆ ಅಲ್ಲಿ ನಾನು ಮಂತ್ರಿ ಆಗ್ಬೇಕು. ಅವರೇ ಮಾತಾಡಿ ಆಯ್ತಾ? ಬಿಡಿ ಸರ್. ಇದು ಸರಿಪಡಿಸಿ ಆರೋಗ್ಯ ಮಂತ್ರಿಗಳೇ ಮಾತಾಡಿದ್ದಾರೆ. ಬದುಕಕ್ಕೊಂದು ಗ್ಯಾರಂಟಿ. ಆರೋಗ್ಯ ಮಂತ್ರಿಗಳೇ ಮಾತಾಡಿದ್ದಾರೆ. ದೂರು ಕೊಟ್ಟಿದ್ದೀವಿ. ಆರೋಗ್ಯ ನಾವೇನು ಮಂತ್ರಿಗಳೇ ಬೇಡಿಕೆ ಏನು ಅಂತ ಹೇಳಿದ್ರೆ ಆರೋಗ್ಯ immediate ಮಂತ್ರಿಗಳೇ resignation ಮಾತಾಡಿದ್ದಾರೆ ಅದ್ರ ಬಗ್ಗೆ. ಒಂದು ಅದಾದ್ಮೇಲೆ ಆರೋಗ್ಯ ಮಂತ್ರಿಗಳೇ judicial ಕೇಂದ್ರ investigation ಸರ್ಕಾರದ ಆಗ್ಬೇಕು. ಹೊಣೆಗಾರಿಕೆ ಎರಡನೇದು. ಇದರಲ್ಲಿ. ಮೂರನೇದು ಆಯ್ತು ಸರ್, ನನ್ನ ಪಾಯಿಂಟ್ ಇರೋದು ಅಲ್ಲ, ಪ್ರಾಸಿಕ್ಯೂಷನ್ ಆರೋಗ್ಯ- ಆಗ್ಬೇಕು. ಕೇಂದ್ರ ಯಾರು ಸರ್ಕಾರದ ತಪ್ಪಿದ ಹೊಣೆಗಾರಿಕೆ ಆಮೇಲೆ ಇದೆ. ಯಾರು ಆಗಿದ ಬಾಧ್ಯತೆ ಇದೆಲ್ಲ ಕಾಂಪನ್ಸೇಷನ್ ಕೊಡ್ಬೇಕು ಅವರಿಗೆ. ಮೇಡಮ್ ಕಾಂಪನ್ಸೇಷನ್ ಕೊಡ್ಬೇಕು. ಅದಾದ್ಮೇಲೆ ಸೈಯದ್ ಅವರು, ಕುಮಾರ್ ಅವರು, ಕೇಶವ್ ಅವರು ಸನತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಬಾಣಂತಿಯರ ಸಾವು ಸಂಭವಿಸಿದೆ. ಈ ಸಂದರ್ಭದಲ್ಲಿ ಯಾರು ಕೂಡ ರಾಜಕೀಯ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಆ ಕುಟುಂಬಗಳು ತಾಯಿಯನ್ನು ಕಳ್ಕೊಂಡಿರುತ್ತೆ. ಪುಟ್ಟ ನವಜಾತ ಶಿಶುಗಳು ಆ ತಾಯಿಯನ್ನು ಕಳ್ಕೊಂಡಿರುತ್ತೆ. ಇಂಥ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಥರದ್ದೆಲ್ಲ ಇರ್ತಾರಲ್ಲ, ಅವರೆಲ್ಲ ಹೋಗಿ ಒಂದು ಸತಿ ವಿಸಿಟ್ ಮಾಡಿ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನೋಡಿ ಅವ್ರಿಗೊಂದು ಧೈರ್ಯ ತೊಡೋ ಕೆಲಸವನ್ನು ಮಾಡಿ. ಮತ್ತು ಮುಂದೆಂದೂ ಕೂಡ ಬಾಣಂತಿಯರ ಸಾವು ಸಂಭವಿಸದ ಹಾಗೆ ಯಾವ ರೀತಿ ಕ್ರಮ ತೊಗೋಬೇಕು ತೊಗೊಳ್ಳಿ. ಸಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಅದನ್ನು ಕ್ರಮ ಹಾಗೆ ಬಿಟ್ಬಿಡೋದಲ್ಲ, ಉಚ್ಚಾಟನೆ ಮಾಡಿ. ಮುಂದೆಂದೂ ಇಂಥ ಘಟನೆಗಳು ಸಂಭವಿಸಬಾರ್ದು ಅಂತ ಏನೋ ದ್ರಾವಣ ಮತ್ತೊಂದು ನೀವೇನು ಮೆಡಿಸಿನ್ ತೆಗೆಸ್ಕೊಂಡ್ರು ಕೂಡ ಗುಣಮಟ್ಟದ ಪರೀಕ್ಷೆ ಮಾಡಿ ಸರ್ಕಾರಿ ಆಸ್ಪತ್ರೆಗೆ ಬನ್ನಿ. ಸರ್ಕಾರಿ ಆಸ್ಪತ್ರೆ ಅಂದಾಗ ಮತ್ತು ಸರ್ಕಾರಿ ಕೆಲಸ ಅಂದಾಗ ದೇವ್ರ ಕೆಲಸ ಅಂತ ಹೇಳ್ತಾರೆ. ಅಲ್ಲಿರೋರು ಕೂಡ ಹಣದಾಸೆಗೆ ಜೀವದ ಜೊತೆ ಆಟ ಆಡಬೇಡಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.